ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳುವಿರಿ ಭತ್ತದಲ್ಲಿ ಬರುವ ಪ್ರಮುಖ ರೋಗಗಳು ಹಾಗೂ ನಿರ್ವಹಣಾ ಕ್ರಮಗಳು ಕುರಿತು ಸಸ್ಯ ರೋಗ ತಜ್ಞರಾದ ಡಾಕ್ಟರ್ ಅಮರೇಶ್ ವೈಎಸ್ ಅವರೊಡನೆ ಸಂದರ್ಶನ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಹಾಗೆ ಪೇಟೆ ಧಾರಣೆ. 7:20ಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದೇವದುರ್ಗ ತಾಲೂಕಿನ ಗಬ್ಬೂರು ಗ್ರಾಮದ ವೆಂಕಪ್ಪ ದಾಸರ್ ಮತ್ತು ಸಂಗಡಿಗರಿಂದ ದೊಡ್ಡ ಆಟದ ಪದಗಳನ್ನು ಕೇಳುವಿರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಭತ್ತದಲ್ಲಿ ಬರುವ ಪ್ರಮುಖ ರೋಗಗಳು ಹಾಗೂ ನಿರ್ವಹಣಾ ಕ್ರಮಗಳು ಕುರಿತು ಸಸ್ಯ ರೋಗ ತಜ್ಞರಾದ ಡಾಕ್ಟರ್ ಅಮರೇಶ್ ವೈಎಸ್ ಅವರೊಡನೆ ಸಂದರ್ಶನವನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಅಚ್ಚುಕಟ್ಟು ಪ್ರದೇಶದಲ್ಲಿ ಅಂತಂದರೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ಆಗಿರ್ಬೋದು ಅಥವಾ ಕೃಷ್ಣಾ ಅಚ್ಚುಕಟ್ಟು ಪ್ರದೇಶ ಆಗಿರ್ಬೋದು, ಈಗಾಗಲೇ ರೈತ ಬಾಂಧವರು ಭತ್ತವನ್ನು ನಾಟಿ ಮಾಡಿದ್ದಾರೆ. ಜೊತೆ ಭತ್ತದ ಬೆಳೆಯೂ ಕೂಡ ಅಲ್ಲಲ್ಲಿ ಚೆನ್ನಾಗಿದೆ. ರೈತ ಬಾಂಧವರು ಇತ್ತೀಚೆಗೆ ಸಾಕಷ್ಟು ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸ್ತಿದ್ದಾರೆ. ಮುಖ್ಯವಾಗಿ ಎಲ್ಲ ಬೇಸಾಯ ಕ್ರಮಗಳಿಗಿಂತಲೂ ಕೂಡ ರೈತ ಬಾಂಧವರಿಗೆ ರೋಗಗಳ ಬಾಧೆ ತಪ್ಪಿದ್ದಲ್ಲ. ರೋಗಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಕಷ್ಟು ಕ್ರಮಗಳನ್ನು ತಗೋತಿದ್ದಾರೆ. ಈ ನಿಟ್ಟಿನಲ್ಲಿ ಭತ್ತಕ್ಕೆ ಬರುವ ಪ್ರಮುಖ ರೋಗಗಳು ಯಾವ್ಯಾವಿದ್ದಾವೆ, ಅವುಗಳನ್ನು ಯಾವ ರೀತಿಯಾಗಿ ನಿರ್ವಹಣೆಯನ್ನು ಮಾಡಿದರೆ ಒಳ್ಳೆಯ ಇಳುವರಿಯನ್ನು ಪಡ್ಕೋಬಹುದು ಎಂಬಂಥ ಒಂದು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ರೈತ ಬಾಂಧವರಿಗೆ ಮಾಹಿತಿಯನ್ನು ಮಾಡ್ಕೊಂಡು ಹೋಗಲಿಕ್ಕೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಸ್ಯ ರೋಗ ತಜ್ಞರಾದಂತಹ ಡಾಕ್ಟರ್ ಅಮರೇಶ್ ವೈಎಸ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನು ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಹಾಗೂ ನಮಸ್ಕಾರ. ಹೇಳಿ ಸರ್, ಭತ್ತ ಅಂತಂದರೆ ನಮ್ಮ ಒಂದು ಬಹಳಷ್ಟು ವರ್ಷಗಳಿಂದ 2 ನದಿಗಳ ಮಧ್ಯದ ರೈತ ಬಾಂಧವರು ಬೆಳೀತಿದ್ದಾರೆ. ಒಳ್ಳೆಯ ಇಳುವರಿಯನ್ನು ಕೂಡ ಪಡ್ಕೋತಿದ್ದಾರೆ. ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸ್ತಿದ್ದಾರೆ. ಆದ್ರೂ ಕೂಡ ರೋಗಗಳು ರೈತ ಬಾಂಧವರಿಗೆ ಕಾಡ್ತಿರ್ತವೆ. ಮುಖ್ಯವಾಗಿ ಭತ್ತಕ್ಕೆ ಬರುವ ಪ್ರಮುಖ ರೋಗಗಳು ಯಾವ ಅಂತ ಹೇಳ್ತೀರಿ? ನೋಡಿ, ಈಗ ಭತ್ತ ನಮ್ಮ ರಾಜ್ಯದ ಅಥವಾ ನಮ್ಮ 2 ಅಚ್ಚುಕಟ್ಟು ಪ್ರದೇಶದಲ್ಲದೆ ರಾಜ್ಯದ ಮತ್ತು ದೇಶದ ಒಂದು ಪ್ರಮುಖ ಆಹಾರ ಬೆಳೆಯಾಗಿದೆ. ಹೌದು, ನಮ್ಮ ದೇಶದಲ್ಲಿ ನಾವು ಭತ್ತದಲ್ಲಿ ಬಹಳ ತಂತ್ರಜ್ಞಾನವನ್ನು ಅಳವಡಿಸಿ ವೆರೈಟಿಗಳು ಅನೇಕ ತಳಿಗಳನ್ನು ಅಭಿವೃದ್ಧಿಪಡಿಸಿ ಇವತ್ತಿನ ದಿವಸ ಭತ್ತ ಬೆಳೆಯುವಲ್ಲಿ ನಾವು ಭಾಳ ಮುಂಚೂಣಿಯಲ್ಲಿದ್ದೀವಿ. ಅದಲ್ಲದೆ ಭತ್ತದ ಇಳುವರಿ ಸಹ ನಾವು ಬಹಳ ಹೆಚ್ಚು ಪ್ರಮಾಣದಲ್ಲಿ ಪಡಿತಾ ಇದ್ದೀವಿ. ಇದರಲ್ಲಿ ಏನು ಸಂಶಯ ಇಲ್ಲ. ಸರಾಸರಿ ಇಳುವರಿ ನಮ್ಮ ಒಳ್ಳೆ ಉತ್ತಮವಾಗಿದೆ ಇದೆ. ಆದರೂ ಸಹ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಭತ್ತ ಬೆಳೆಯುವುದರಿಂದ ಲಾಭಾಂಶ, ರೈತರಿಗೆ ಲಾಭದ ಒಂದು ಭಾಗ ಕಡಿಮೆ ಆಗ್ತಾ ಇದೆ. ಖರ್ಚು ಜಾಸ್ತಿ ಆಗ್ತದೆ. ಆ ಒಂದು ದೃಷ್ಟಿಯಲ್ಲಿ ನೋಡಿದಾಗ ಇವತ್ತ ಭತ್ತ ಬೆಳೆಯುವುದು ಕೆಲವೊಂದ್ಸಲ ಅಷ್ಟು
ಲಾಭದಾಯಕ ಇಲ್ಲ ಅಂತೇಳಿ ಕೆಲವೊಬ್ಬ ರೈತರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಹೌದು ಹೌದು. ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಭತ್ತದ ಬೆಳೆಯಲ್ಲಿ ಆಗಿರ್ತಕ್ಕಂಥ ಖರ್ಚುಗಳು, ಉತ್ಪಾದನಾ ವೆಚ್ಚ ಜಾಸ್ತಿ ಆಗ್ತಿದೆ. ಉತ್ಪಾದನಾ ವೆಚ್ಚದಲ್ಲಿ ಮುಖ್ಯ ಪ್ರಮುಖ ಪಾತ್ರ ವಹಿಸ್ತಾ ಇರೋದಂತಂದ್ರೆ ರೋಗ ಮತ್ತು ಕೀಟ. ಹೌದು. ಯಾಕಂದ್ರೆ ರೈತರಿಗೆ ಹೆಚ್ಚು ಸಮಸ್ಯೆಯನ್ನ ಮತ್ತು ಖರ್ಚಿನ ಭಾಗ ಅಂದ್ರೆ ಕೀಟನಾಶಕಗಳು, ರೋಗನಾಶಕಗಳನ್ನ ಬಳಕೆ ಮಾಡುವುದು, ಸಿಂಪರಣೆ ಮಾಡುವುದರ ಖರ್ಚು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಒಂದು ದೃಷ್ಟಿಯಲ್ಲಿ ಈ ಒಂದು ವಿಚಾರವಾಗಿ ನೋಡೋದಾದರೆ ಭತ್ತದಲ್ಲಿ ಅನೇಕ ರೋಗಗಳು ಹಲವಾರು ಕಾಲಗಳಿಂದ, ಹಲವಾರು ವರ್ಷಗಳಿಂದ ಭತ್ತದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದರೂ ಸಹ ಈ ರೋಗಗಳನ್ನು ನಾವು ಕೆಲವೊಂದು ಪದ್ಧತಿಗಳನ್ನು, ಸಮಗ್ರ ನಿರ್ವಹಣೆ ಪದ್ಧತಿಗಳನ್ನು ತಿಳ್ಕೊಂಡು ಅದರ ಬಗ್ಗೆ ನಾವು ಜಾಗೃತಿ ವಹಿಸಿದರೆ ಏನು ಭತ್ತದಲ್ಲಿ ಆಗ್ತಕ್ಕಂಥ ಖರ್ಚು ಈ ಕೀಟ ರೋಗಗಳ ಮೇಲೆ ಬಹಳ ಕಡಿಮೆ ಮಾಡಬಹುದು. ಕಡಿಮೆ ಮಾಡೋದ್ರ ಜೊತೆಗೆ ನಾವು ಲಾಭಾಂಶವನ್ನು ಸಹ ಪಡ್ಕೋಬಹುದು. ಹಾಗಾಗಿ ಭತ್ತದಲ್ಲಿ ಪ್ರಮುಖ ರೋಗಗಳು ಯಾವಂತಂದ್ರೆ ಈಗ ನೋಡಿ, ಪ್ರಪಂಚದಾದ್ಯಂತ ದೇಶದಾದ್ಯಂತ ನಾವು ನೋಡಿದಾಗ ಭತ್ತದಲ್ಲಿ ಹಲವು ರೋಗಗಳು ಇದ್ರೂ ಸಹ ರೋಗದ ಒಂದು ನಾವು ಲಿಸ್ಟ್ ಮಾಡಿದಾಗ ಕನಿಷ್ಠ ಭತ್ತದಲ್ಲಿ 30 ಶಿಲೀಂಧ್ರಗಳಿಂದ ರೋಗಗಳು ಬರ್ತಾ ಇದೆ, ಒಂದು 5 ರಿಂದ 6 ದುಂಡಾಣುಗಳಿಂದ ಬರ್ತಾ ಇದೆ, ಆಮೇಲೆ ಒಂದು 3 ರಿಂದ 4 ನಂಜಾಣುವಿನಿಂದ ಇದೆ, ಆಮೇಲೆ ಜಂತು ಹುಳಗಳಿಂದ ಸಹ ನಾವು ಭತ್ತದಲ್ಲಿ ರೋಗವನ್ನು ನೋಡ್ತಾ ಇದ್ದೀವಿ. ಬಟ್ ನಮ್ಮ ಭಾಗಕ್ಕೆ ಅಂದ್ರೆ ಅದರಲ್ಲಿ ಮುಖ್ಯವಾಗಿ ನಾವು ಈ 2 ಕಮಾಂಡ್ ಏರಿಯಾ, ಕೃಷ್ಣಾ ಮತ್ತು ತುಂಗಭದ್ರಾ ಕಮಾಂಡ್ ಏರಿಯಾ, ಅದರಲ್ಲಿ ಮುಖ್ಯವಾಗಿ ರಾಯಚೂರು, ಬಳ್ಳಾರಿ ಮತ್ತು ಯಾದಗಿರಿ ಜಿಲ್ಲೆಗಳನ್ನು ನೋಡಿದಾಗ ಹಲವಾರು ರೋಗಗಳ ಇದ್ರೂ ಸಹ ನಮ್ಮ ಭಾಗದಲ್ಲಿ ಕಾಡ್ತಕ್ಕಂಥ ಕೆಲವು ರೋಗಗಳು, ಒಂದು 2 ರಿಂದ 3 ರೋಗಗಳು ಪ್ರಮುಖವಾಗಿ ರೈತನಿಗೆ ಜಾಸ್ತಿ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ರೈತನಿಗೂ ಸಹ ಈ ಎಲ್ಲ ರೋಗಗಳ ಬಗ್ಗೆ ಮಾಹಿತಿ ಇದೆ. ಆದರೂ ಸಹ ಕೆಲವೊಂದು ಸಂದರ್ಭದಲ್ಲಿ ಸಮಯಕ್ಕೆ ತಕ್ಕ ಹಾಗೆ ಸಿಂಪರಣೆಯನ್ನ ಮಾಡದೆ ರೈತ ಇವತ್ತಿನ ದಿವಸ ನಷ್ಟ ಅನುಭವಿಸ್ತಾ ಇದೆ. ಸಮಗ್ರವಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ಇನ್ನು ರೋಗಗಳ ವಿಚಾರಕ್ಕೆ ಬಂದ್ರೆ ಭತ್ತದಲ್ಲಿ ಪ್ರಮುಖ ರೋಗ ಅಂತಂದ್ರೆ ಬೆಂಕಿ ರೋಗ. ಪ್ರಮುಖ ರೋಗ ಎಲ್ಲ ರೋಗಗಳಲ್ಲಿ ನಾವು ನಮ್ಮ ಪ್ರದೇಶದಲ್ಲಿ ನೋಡೋದಾದ್ರೆ ಅತಿ ಮುಖ್ಯವಾದಂಥ ರೋಗ ಬೆಂಕಿ ರೋಗ. ಇದು ಸಾಮಾನ್ಯವಾಗಿ ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗ. ಬೆಂಕಿ ರೋಗ ಶಿಲೀಂಧ್ರದಿಂದ ಬರ್ತದೆ. ಆಮೇಲೆ ಇದು ವಿವಿಧ ಹಂತಗಳಲ್ಲಿ ಬರ್ತಾ ಇದೆ. ಈಗ ರೈತರು ಇದನ್ನು ಸ್ವಲ್ಪ ತಿಳ್ಕೋಬೇಕು. ಏನಪ್ಪಾ ಅಂತಂದ್ರೆ ಎಲೆಯ ಮೇಲೆ ಬಂದಾಗ ನಾವು ಬೆಂಕಿ ರೋಗ ಅಂತ ಕರಿತೀವಿ. ಎಲೆಯ ಮೇಲೆ ಇದು ಎಲೆಯ ಮೇಲೆ ಬರ್ಬೋದು, ಕಾಂಡದ ಮೇಲೆ ಬರ್ಬೋದು, ಕುತ್ತಿಗೆ ಮೇಲೆ ಬಂದಾಗ ನೆಕ್ ಬ್ಲಾಸ್ಟ್ ಅಂತ ತೆನೆಯ ಭಾಗ ಅಂದ್ರೆ ತೆನೆಯ ಭಾಗದಲ್ಲಿ ಏನಾದ್ರೂ ಬಂದ್ರೆ ಸಂಪೂರ್ಣವಾಗಿ ತೆನೆ ತಾಲಾಗುತ್ತಾ, ತೆನೆ ಬಿದ್ದೋಗುತ್ತೆ, ಚಂಡಿ ಮುರಿದಂಗ. ಅಂದ್ರೆ ಇದರಿಂದ ಏನಾಗುತ್ತೆ, ತೀವ್ರವಾದ ಇಳುವರಿ ಕುಂಠಿತವಾಗ್ತದೆ. ಹಾಗಾಗಿ ರೈತರು ಈ ಒಂದು ರೋಗವನ್ನ ಬೇರೆ ವಿವಿಧ ಹಂತಗಳು ಗುರುತಿಸೋದು. ಅಂದ್ರೆ ಸಾಮಾನ್ಯವಾಗಿ ಇದಕ್ಕೆ ಯಾಕಪ್ಪ ಬೆಂಕಿ ರೋಗ ಅಂತ ಹೆಸರಿಟ್ಟಂತಂದ್ರೆ ನಾವೇನೋ ಗದ್ದೆಯನ್ನ ದೂರ್ಲಿದ್ದ ನೋಡಿದಾಗ ಎಲೆಯ ಮೇಲೆ ರೋಗ ತೀವ್ರತವಾಗಿದ್ದಾಗ ಆ ಗದ್ದೆಗೆ ಬೆಂಕಿ ಬಿದ್ದ ಹಾಗೆ ಭಾಸವಾಗುತ್ತೆ. ಅಂದ್ರೆ ಪ್ರಾರಂಭದ ಹಂತದಲ್ಲಿ ಒಂದು ಸ್ಪಿಂಡಲ್ ಆಕಾರ ಅಂತ ನಾವು ಕರಿತೀವಿ. 2 ಸ್ಪಿಂಡಲ್ ಆಕಾರದ ಕಂದು ಮಚ್ಚೆಗಳು ಎಲೆಯ ಭಾಗದಲ್ಲಿ, ಮೇಲ್ಭಾಗದಲ್ಲಿ ಸಣ್ಣ ಒಂದು ಮಚ್ಚೆ ಆಕಾರದಲ್ಲಿ ಇದು ರೋಗ ಪ್ರಾರಂಭವಾಗುತ್ತೆ. ಇದು ಸಸಿ ಮಡೆಯಲ್ಲಿ ಸಹ ಶುರುವಾಗಬಹುದು, ನಾಟಿ ಮಾಡಿದ ಮೇಲೆ ಶುರುವಾಗಬಹುದು. ಈ ವಿವಿಧ ಹಂತಗಳಲ್ಲಿ ಅಂದ್ರೆ ಪ್ರಾರಂಭದಿಂದ ಕೊನೆಯ ಹಾರ್ವೆಸ್ಟ್ ಮಾಡುವವರೆಗೆ ಈ ರೋಗವನ್ನು ನಾವು ನೋಡ್ತೀವಿ. ಅಂದ್ರೆ ಪ್ರಾರಂಭದ ಚಿಹ್ನೆ ಆಗಿರುತ್ತೆ ಅಂದ್ರೆ ನಾವು ಸ್ಪಿಂಡಲ್ ಆಕಾರದ 2 ಮಚ್ಚೆಗಳಂತ ನಾವು ಕರಿತೀವಿ. ಆ 2 ಮಚ್ಚೆಗಳು ಸ್ಪಿಂಡಲ್ ಆಕಾರ ಆಗಿರ್ತದೆ, ತುದಿ ಚೂಪಾಗಿರುತ್ತೆ, ಕಂದು ಮಿಶ್ರಣವಾಗಿರುತ್ತೆ. ಆಮೇಲೆ ಕಂದು ಮಿಶ್ರಣದ ಜೊತೆಗೆ ಸ್ವಲ್ಪ ಗಾಢ ಕಂದು ಬಣ್ಣದ ಮಾರ್ಜಿನ್ ಅನ್ನು ನಾವು ಮಚ್ಚೆ ಮೇಲೆ ನೋಡ್ತೀವಿ. ಇವೆಲ್ಲ ಒಂದಕ್ಕೊಂದು ಸೇರಿಕೊಂಡು ಸಂಪೂರ್ಣ ಎಲೆ ಕಂದು ಬಣ್ಣಕ್ಕೆ ತಿರುಗ್ತದೆ. ಒಂದಕ್ಕೊಂದು ಸೇರಿಕೊಂಡು ಆ ಒಂದು ವಾತಾವರಣದಲ್ಲಿ ತೇವಾಂಶ ಇದ್ದರೆ ಮತ್ತು ಉಷ್ಣಾಂಶ ಕಮ್ಮಿ ಇದ್ದರೆ ಅವಾಗೇನಾಗುತ್ತೆ, ರೋಗದ ತೀವ್ರತೆ ಜಾಸ್ತಿಯಾಗಿ ಎಲೆಯ ಭಾಗ ಸಂಪೂರ್ಣವಾಗಿ ಈ ಮಚ್ಚೆಗಳು ಕವರ್ ಆಗುತ್ತೆ. ಈ ಕವರ್ ಪ್ರಾರಂಭಿಕ ಹಂತದಿಂದ ಕಟಾವಿನ ಹಂತದವರೆಗೆ ಬ್ಯಾಕ್ಟೀರಿಯಾದಿಂದ ಬರುವಂಥದ್ದು ಅಲ್ಲ, ಇದು ಶಿಲೀಂಧ್ರದಿಂದ ಬರ್ತದೆ. ಬೆಂಕಿ ರೋಗ. ಹಾಗಾಗಿ ಇದು ಎಲೆ ಸಂಪೂರ್ಣವಾಗಿ ಎಲೆ ಮೇಲೆ ಆವರಿಸ್ತದೆ. ಇದರಿಂದ ಏನಾಗುತ್ತೆ ಅಂದ್ರೆ ಒಂಥರ ದೂರ್ಲಿದ್ದ ಗದ್ದೆ ನೋಡಿದಾಗ ಒಂದು ಬೆಂಕಿ ಹತ್ತಿದ ಹಾಗೆ ಕಾಣ್ತದೆ. ಅದಕ್ಕೆ ನಾವು ಇದನ್ನ ಬೆಂಕಿ ರೋಗ ಅಂತ ಹೆಸರು. ಬೆಂಕಿಯ ಒಂದು ಭಾವನೆ, ಬಣ್ಣದ ಭಾವನೆ ರೈತನಿಗೆ ದೂರ್ಲಿದ್ದು ನೋಡಿದಾಗ ಏನಪ್ಪಾ ಬೆಂಕಿ ಹತ್ತಿದೇನೋ ಅಥವಾ ಬೆಂಕಿ ಹತ್ತಿ ಸುಟ್ಟ ಹಾಗೆ ಅದು ಕಾಣುತ್ತೆ. ಅಂದ್ರೆ ಆ ಚಿಹ್ನೆಯಿಂದ ಬ್ರೌನ್ ಕಲರ್ ಚಿಹ್ನೆಗಳು ಒಂದಕ್ಕೊಂದು ಸೇರಿಕೊಂಡು ಎಲೆಯ ಸಂಪೂರ್ಣ ಭಾಗ ಮಚ್ಚೆಗಳಾಗ್ತವೆ. ನಂತರ ಹೀಗೆ ಏನಾದರೂ ರೈತರು ಅದಕ್ಕೆ ಹತೋಟಿ ಮಾಡಲಿಲ್ಲ ಅಂತಂದ್ರೆ ಅದೇನಾಗುತ್ತಂದ್ರೆ ಈ ಎಲೆಯ ಮೇಲೆ ಇರ್ತಕ್ಕಂಥ ಸೋಂಕು ಕುತ್ತಿಗೆ ಮೇಲೆ
ಕುತ್ತಿಗೆ ಮೇಲೆ ತೆನೆಯ ಭಾಗ, ಇನ್ನೂ ಕಾಂಡದ ಮೇಲೆ ಸಹ ನಾವು ಮಚ್ಚುಗಳನ್ನು ನೋಡ್ತೀವಿ. ಇದು ತೀವ್ರತೆ ಹೆಚ್ಚಾದಂಗೆಲ್ಲ ವ್ಯಾಪಿಸ್ಕೊಂತ ಹೋಗುತ್ತೆ. ಅಲ್ಲದೆ ಈವನ್ ಇವೆಲ್ಲ ಇಂದ ಕೊನೆಯ ಹಂತದಲ್ಲಿ ಕಾಳಿನ ಮೇಲೆ ಸಹ ನಾವು ಈ ರೋಗವನ್ನು ನೋಡ್ತೀವಿ. ಇನ್ನು ಕಾಳಿನ ಮೇಲೆ ಬೆಂಕಿ ರೋಗ ಬಂದರೆ ಏನಾಗುತ್ತೆ ಅಂದರೆ ಇಳುವರಿ ಅಷ್ಟು ಗಣನೀಯವಾಗಿ ಕುಂಠಿತ ಆಗ್ಲಿಕ್ಕೂ, ಆಮೇಲೆ ಮಿಲ್ಲಿಂಗ್ ಮಾಡುವ ಸಂದರ್ಭದಲ್ಲಿ ಅಕ್ಕಿ ಮಾಡುವ ಸಮಯದಲ್ಲಿ ಅಕ್ಕಿ ನುಚ್ಚಾಗುತ್ತೆ, ಆ ನುಚ್ಚಿನ ಪ್ರಮಾಣ ಜಾಸ್ತಿ ಆಗುತ್ತೆ. ಹಾಗಾಗಿ ಅದು ಮಾರ್ಕೆಟ್ ವ್ಯಾಲ್ಯೂಯನ್ನು ಕಡಿಮೆ ಮಾಡ್ತದೆ. ಹಾಗಾಗಿ ರೈತರು ಇದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇದು ಮುಖ್ಯವಾಗಿ ಈ ಬೆಂಕಿ ರೋಗ ನಾವು ಎಲ್ಲ ಸಮಯದಲ್ಲಿ ನೋಡ್ತೀವಿ. ಅಂದರೆ ಮುಂಗಾರಿ ಭತ್ತಕ್ಕೆ ನೋಡ್ತೀವಿ, ಹಿಂಗಾರಿ ಭತ್ತಕ್ಕೆ ನೋಡ್ತೀವಿ, ಇವನು ಬೇಸಿಗೆ ಭತ್ತದಲ್ಲಿ ಸಹ ನಾವು ಸ್ವಲ್ಪ ಪ್ರಮಾಣದಲ್ಲಿ ಬೆಂಕಿ ರೋಗ ಬರೋದು ಸಹಜ. ಆಮೇಲೆ ರೈತರು ಕೆಲವೊಂದು ಇಲ್ಲಿ ಏನು ನೆನಪಿಡ್ಬೇಕಂತಂದರೆ, ಇನ್ನು ನಮ್ಮ ಭಾಗದ ರೈತರು ಜಾಸ್ತಿ ಸಾರಜನಕವನ್ನು, ಯೂರಿಯಾ ಗೊಬ್ಬರವನ್ನು ಯೂಸ್ ಮಾಡ್ತಾರೆ. ಆದ್ರೆ ಮಾಡಿ ಅದೇನು ಶಿಫಾರಸು ಮಾಡಿರ್ತಕ್ಕಂಥ ಪ್ರಮಾಣದಲ್ಲಿ ನಾವು ಗೊಬ್ಬರವನ್ನು ಹಾಕೋದ್ರಿಂದ ಏನು ತೊಂದರೆ ಇಲ್ಲ. ಆದರೆ ನಮ್ಮ ರೈತರು ಹೆಚ್ಚು ಸಾರಜನಕವನ್ನು ಜಾಸ್ತಿ ಹಾಕಿದಾಗ ಏನಾಗುತ್ತೆ ಅಂತಂದರೆ ಆ ಒಂದು ಎಲೆಯ ಮೃದುತ್ವವನ್ನು ಮಾಡುತ್ತೆ, ಎಲೆ ಮೆತ್ತಗಾಗೋದ್ರಿಂದ ಏನಾಗುತ್ತೆ ಅಂದರೆ ಆ ಶಿಲೀಂಧ್ರದ ಸೋಂಕು ಜಾಸ್ತಿ ಆಗ್ತದೆ. ಹಾಗಾಗಿ ಈ ರೋಗ ನಿರ್ವಹಣೆಯಲ್ಲಿ, ರೋಗ ಕಡಿಮೆ ಮಾಡುವಲ್ಲಿ ಮತ್ತು ಈ ಸಾರಜನಕ ಗೊಬ್ಬರದ ಬಳಕೆ ಬಹಳ ಪ್ರಮುಖ ವಹಿಸ್ತಾರೆ. ಹಾಗಾಗಿ ಜಾಸ್ತಿ ಹೋಗ್ಬಾರ್ದು, ಜಾಸ್ತಿ ಯಾಕಂದ್ರೆ ನಮ್ಮ ರೈತರು ಬರೀ ಯೂರಿಯಾನೇ ಹಾಕ್ತಾರೆ, ಹಸಿರು ಕಾಣಲಿ ಅಥವಾ ಎತ್ತರ ಬೆಳೀಲಿ ಅನ್ನುವ ಒಂದು ಉದ್ದೇಶದಿಂದ ಅದು ಬೇಕಾಗಿಲ್ಲ. ಹಾಗಾಗಿ ರೈತರು ಬೆಂಕಿ ರೋಗ ನಿರ್ವಹಣೆ ಮಾಡುವಲ್ಲಿ ಈ ಗೊಬ್ಬರಗಳ, ಅದರಲ್ಲಿ ಮುಖ್ಯವಾಗಿ ಸಾರಜನಕ ಗೊಬ್ಬರದ ಒಂದು ಪ್ರಾಮುಖ್ಯತೆ ಬಹಳ ಇದೆ. ಶಿಫಾರಸು ಏನು ಮಾಡಿದೆ ಅದರಷ್ಟು ಹಾಕಿ, ಅದಲ್ಲದೆ ಈ ಜಿಂಕ್ ಸಲ್ಫೇಡನ್ನ 2 ಬೆಳೆಗೆ ನಾವು ಸಾಮಾನ್ಯವಾಗಿ ನಾವು ರೆಕಮೆಂಡ್ ಏನು ಮಾಡ್ತೇವೆ ಅಂದರೆ 2 ಬೆಳೆ ತಕ್ಕಂಡುಗಳೇ ಜಿಂಕನ್ನು 10 ರಿಂದ 15 kg ಜಿಂಕ್ ಪ್ರತಿ ಎಕರೆಗೆ ನಾವು ಶಿಫಾರಸು ಮಾಡ್ತೇವೆ. ಆ ಪ್ರಮಾಣ ಹಾಕೋದ್ರಿಂದ, ಅಂದರೆ ಇಲ್ಲಿ ಜಿಂಕಿನ ಬಗ್ಗೆ ನಾನು ಯಾಕೆ ಇಲ್ಲಿ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಅಂತಂದರೆ, ಈ ರೋಗ ನಿರೋಧಕತೆಯನ್ನು ಕೊಡ್ತದೆ ಬೆಳೆ. ಜಿಂಕ್ ಸಲ್ಫೇಡ್ ಹಾಕೋದ್ರಿಂದ ಆ ಸೆಲ್ಲಿನ ಎಲೆಗಳ ಥಿಕ್ನೆಸ್ ಹಾರ್ಡಾಗುತ್ತೆ, ಇಲ್ಲಿ ಸೋಂಕಿನ ಪ್ರಮಾಣವನ್ನು ತಗ್ಗಿಸ್ತದೆ. ಹಾಗಾಗಿ ರೈತರು ಸ್ವಲ್ಪ ಇದ್ರ ಬಗ್ಗೆ ಗಮನ ಕೊಡಬೇಕಾಗುತ್ತೆ. ಇದು ಈ ಬೆಂಕಿ ರೋಗ ಸಾಮಾನ್ಯವಾಗಿ ಯಾವ ಥರ ಪ್ರಸಾರವಾಗುತ್ತೆ ಅಂತಂದರೆ, ಇದು ಬೀಜದ ಮುಖಾಂತರ, ಬೀಜ ಹೊರಮೈ ಇರುತ್ತೆ. ಹಾಗಾಗಿ ಬೀಜ ನಾವು ಸೆಲೆಕ್ಟ್ ಮಾಡಬೇಕಾದಾಗ ಭಾಳ ಎಚ್ಚರಿಕೆ ವಹಿಸ್ಬೇಕು. ಅಂದರೆ ಬೆಂಕಿ ರೋಗ ಇಲ್ಲದ ಪ್ರದೇಶಗಳಿಂದ ಬೀಜವನ್ನು ಆಯ್ಕೆ ಮಾಡಬೇಕು. ಬೆಂಕಿ ರೋಗ ಇದ್ದಂಥ ಪ್ರದೇಶದ ನೀವೇನೋ ಬೀಜ ಸೆಲೆಕ್ಟ್ ಮಾಡಿದರೆ ಆ ಒಂದು ಶಿಲೀಂಧ್ರದ ಕಣಗಳು ಬೀಜದ ಜೊತೆಗಿರುತ್ತೆ. ಮುಂದಿನ ಬೆಳೆಗೆ ಮತ್ತೆ ಸಸಿ ಮಡಿಲಿದ್ದಾನೆ ಆ ರೋಗವನ್ನು ತುತ್ತು ಮಾಡ್ತಾರೆ. ಹಾಗಾಗಿ ಆದಷ್ಟು ಬೀಜಕ್ಕೇನು ರೈತರು ತೆಗೆದಿಟ್ಕೊಂತ ಇದ್ರೆ ರೋಗರಹಿತವಾಗಿರ್ತಕ್ಕಂಥ ಬೆಂಕಿ ರೋಗ ಎಲ್ಲಿ ಇರಲ್ಲ ಅಂತ ಪ್ರದೇಶಗಳಿಂದ, ಅಂಥ ತಾಕುಗಳಿಂದ, ಅಂಥ ಗದ್ದೆಗಳಿಂದ ಆದಷ್ಟು ರೈತರು ಬೀಜವನ್ನು ಸಂಕಲನ ಮಾಡಿ. ಇನ್ನು ನೀವು ಸರ್ಟಿಫೈಡ್ ಸೀಟ್ ಮಾಡ್ತಾ ಇದ್ರೆ ತಗೊಂತಾ ಇದ್ರೆ ಅದರಲ್ಲಿದ್ದೇನು ಪ್ರಾಬ್ಲಮ್ ಇಲ್ಲ, ಅವು ರೋಗ ಒಂದು ಎಚ್ಚರಿಕೆಯನ್ನು ವಹಿಸಿರ್ತಾರೆ. ಇದು ಒಂದನೇದು. ಇನ್ನು ಎರಡನೇದೇನಪ್ಪ ಅಂತಂದ್ರೆ, ಈ ರೈತರಲ್ಲಿ ಏನಾಗ್ತದೆ ಸಾಮಾನ್ಯವಾಗಿ ಬದುಗಳನ್ನು ಕ್ಲೀನ್ ಇಡಲ್ಲ. ಇಲ್ಲಿ ಆಫ್ ಸೀಸನ್ನಲ್ಲಿ ಅಂದರೆ ಈ ಭತ್ತ ಇಲ್ಲದ ಸಂದರ್ಭದಲ್ಲಿ ಈ ಪೆರಿಕ್ಲೇರಿಯಾ ವರೈಜಾ ಅನ್ನುವ ಒಂದು ಬೆಂಕಿ ರೋಗದ ಶಿಲೀಂಧ್ರ ಸಾಮಾನ್ಯವಾಗಿ ಆ ಒಂದು ಬದುಗಳ ಮೇಲೆ ಬದುಕ್ತದೆ, ಆಶ್ರಯನ ಪಡೆದಿರ್ತವೆ. ಬದುಗಳೇನು ನಾವು ಅನೇಕ ಹುಲ್ಲು ಜಾತಿಯ ಕಸಗಳು ಏನಿರ್ತವೆ, ಗರಿಕೆ ಇರ್ಬೋದು, ತುಂಗೆ ಇರ್ಬೋದು, ಇವುಗಳ ಮೇಲೆ ಹಲವಾರು ಈ ಸಸ್ಯ ಭತ್ತ ಜಾತಿಯ ಹುಲ್ಲುಗಳ ಮೇಲೆ ಈ ಶಿಲೀಂಧ್ರ ಬೆಳವಣಿಗೆ ಹೊಂದುತ್ತದೆ. ಹಾಗಾಗಿ ಆಫ್ ಸೀಸನಲ್ಲಿ ಅಂದರೆ ಗದ್ದೆ ಭತ್ತ ಇಲ್ಲದ ಸಂದರ್ಭದಲ್ಲಿ ರೈತರು ಆದಷ್ಟು ತಮ್ಮ ಬದುಗಳನ್ನು ಕ್ಲೀನ್ ಇಡೋದ್ರಿಂದ ರೋಗದ ತೀವ್ರತೆಯನ್ನು ಮುಂದಿನ ವರ್ಷ ರೋಗದ ತೀವ್ರತೆಯನ್ನು ಕಡಿಮೆ ಮಾಡಬಹುದು. ಇನ್ನು ಭತ್ತದ ಬೀಜ ಸೆಲೆಕ್ಟ್ ಮಾಡಬೇಕಾದಾಗ ಬೀಜ ರೋಗರಹಿತವಾಗಿರ್ಬೋದು, ಇಲ್ಲಪ್ಪ ಅಂತಂದ್ರೆ ಬೀಜಕ್ಕೆ ಬೀಜೋಪಚಾರ ಮಾಡಿ ಮಾಡಬೇಕು. ಇದು ಜನರಲ್ ಆಗಿ ರೈತರಿಗೆ ನಾವು ಪ್ರಾರಂಭದ ಹಂತದಲ್ಲಿ ಹೇಳ್ತೀವಿ. ಅದಕ್ಕೆ ಕಾರ್ಬನ್ ಡೈಜಿನ್ ಅನ್ನುವ ಒಂದು ಶಿಲೀಂಧ್ರ, ಕಾರ್ಬನ್ ಡೈಜಿನ್ 2 ಗ್ರಾಮ್ ಪ್ರತಿ kg ಬೀಜ. ಏನು ನೀವು ನರ್ಸರಿ ಬೀಜ ಹಾಕಿ ನೆನೆಸಿ ಮೊಳಕೆ ಬರೆಸ್ತಿರಲ್ಲ, ಮೊಳಕೆ ಬರೆಸಿದಂಥ ಬೀಜಕ್ಕಾದರೂ ಬೀಜೋಪಚಾರ ಮಾಡಿ, ಅಥವಾ ಈ ಕಾರ್ಬನ್ ಡೈಜಿನ್ ಅನ್ನುವ ದ್ರಾವಣವನ್ನು ಮಾಡಿ ಬೀಜವನ್ನು ಅದರಲ್ಲಿ ಒಂದು ಅರ್ಧ ತಾಸು ನೆನೆಸಿ ನಂತರ ಅದನ್ನು ನಾವು ಬೀಜಕ್ಕೆ ಸಸಿಗೆ ಹಾಕೋದ್ರಿಂದ ರೋಗದ ತೀವ್ರತೆಯನ್ನು ನಾವು ಕಡಿಮೆ ಮಾಡ್ತೀವಿ. 2 ಗ್ರಾಮ್ ಪ್ರತಿ kg. ಇನ್ನು ನಂತರ ದಿನಗಳಲ್ಲಿ ಅಂದರೆ ಟ್ರಾನ್ಸ್ಪ್ಲಾಂಟಿಂಗ್ ಮಾಡಿದ ನಾಟಿ ಆದ ನಂತರ ಸಹ ನಾವು ಮೇನ್ ಗದ್ದೆಯಲ್ಲಿ ರೋಗವನ್ನು ನೋಡ್ತೀವಿ. ಹಾಗಾಗಿ ಅಂಥ ಸಂದರ್ಭದಲ್ಲಿ ನಾವು ಶಿಫಾರಸು ಮಾಡಿದ ರಾಸಾಯನಿಕ, ಅದರಲ್ಲಿ ಮುಖ್ಯವಾಗಿ ಸಾರಜನಕ ಯುಕ್ತ ರಸಗೊಬ್ಬರವನ್ನು ಶಿಫಾರಸು ಎಷ್ಟು ಮಾಡಿರ್ತದೆ ಅಷ್ಟೇ ಪ್ರಮಾಣದಲ್ಲಿ ಹೆಚ್ಚು ಯೂಸ್ ಮಾಡಲಾರದೆ
ಬೆಳಿಬೇಕು ಒಂದು. ಎರಡನೇದೇನಪ್ಪ ಅಂತಂದ್ರೆ ನಾವು ಪ್ರಾರಂಭದಲ್ಲಿ ರೋಗವನ್ನು ಗುರುತಿಸಿ 1-2 ಸಲ ಅಂದರೆ ನಾಟಿ ಮಾಡಿದ ನಂತರ ಟಿಲ್ಲರಿಂಗ್ ತಂಡೆ ಹೊಡೆಯುವ ಸಮಯದಲ್ಲಿ, ತಂಡೆ ಹೊಡೆಯುವ ಸಮಯ ಬಹಳ ಕ್ರಿಟಿಕಲ್ ಇರುತ್ತೆ. ಹಾಗಾಗಿ ಅಂಥ ಸಮಯದಲ್ಲಿ ರೋಗವನ್ನು ನೋಡಿದರೆ ಅಲ್ಲಿಯೂ ಸಹ ಅನೇಕ ಶಿಲೀಂಧ್ರನಾಶಕಗಳು, ಈಗ ಟ್ರೈಸೈಕ್ಲೋಸೋಲ್ ಅನ್ನೋ ಒಂದು ಶಿಲೀಂಧ್ರನಾಶಕ ಇದೆ, ಅದು 1 ಮಿಲಿ 1 ಲೀಟರ್ ನೀರಿಗೆ ಬೆಂಡಿ ಹೊಡೆಯುವ ಸಂದರ್ಭದಲ್ಲಿ 1 ಸಿಂಪಡಣೆ, ಅಥವಾ ಸೇಮ್ ಕಾರ್ಬನ್ ಡೈಜಿನ್ ಅನ್ನುವ ಒಂದು ಶಿಲೀಂಧ್ರನಾಶಕ. ಇನ್ನು ಇತ್ತೀಚಿನ ದಿನಗಳಲ್ಲಿ ಟ್ರೈಫ್ಲಾಕ್ಸಿಸ್ಟ್ರೋಬಿನ್ ಅಂತೇಳಿ ಕಾಂಬಿನೇಷನ್ ಇರ್ತಕ್ಕಂಥ ನೆಟಿವ್ ಅನ್ನೋ ಒಂದು ಬಹಳ ಒಂದು ವಾಣಿಜ್ಯ ಹೆಸರಿನ ಮೇಲೆ ಬಹಳ ರೈತರಿಗೆ ಪ್ರಚಲಿತವಾಗಿರ್ತಕ್ಕಂಥ ಶಿಲೀಂಧ್ರನಾಶಕ, ಇದನ್ನು ಸಹ ನಾವು ಸಿಂಪಡಣೆ ಮಾಡಬೇಕಾಗತ್ತೆ. ಇದು ಆದರೂ ಅಷ್ಟೇ 1 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡುವುದರಿಂದ ರೋಗವನ್ನು ಹತೋಟಿ ಮಾಡಬಹುದು. ಇಲ್ಲಿ ರೈತರಿಗೆ ಇನ್ನೊಂದು ಮುಖ್ಯ ವಿಷಯ ನಾನು ತಿಳಿಯಬಯಸುವುದೇನಂತಂದರೆ, ಈ ಬೆಂಕಿ ರೋಗದ ತೀವ್ರತೆ ಮುಖ್ಯವಾಗಿ ವಾತಾವರಣ ಮೇಲೆ ಅವಲಂಬನೆ ಆಗಿರುತ್ತೆ. ಹಾಗಾಗಿ ರೈತರು ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪೂರಕವಾಗಿರ್ತಕ್ಕಂಥ ವಾತಾವರಣ ಇದ್ದರೆ ಇಮಿಡಿಯೇಟ್ ಆಗಿ ಅವರು ಸಿಂಪಡಣೆಯನ್ನು ಮಾಡಬೇಕಾಗುತ್ತೆ. ಅದಕ್ಕೆ ಯಾವ ಥರ ವಾತಾವರಣ ಬೇಕಂತಂದರೆ, ಒಂದು ರಾತ್ರಿ ಉಷ್ಣಾಂಶ 19 ಡಿಗ್ರಿ, ಅಂದರೆ ಭತ್ತದ ಒಂದು ತಂಡೆ ಹೊಡೆಯುವ ಸಮಯದಿಂದ ಹಿಡಿದು ತೆನೆ ಹಾರ್ವೆಸ್ಟ್ ಮಾಡುವ ಸಮಯದವರೆಗೆ, ಆ ಸಮಯದಲ್ಲಿ ಏನಾದರೂ ರಾತ್ರಿ ಉಷ್ಣಾಂಶ ನಾವು ಕಡಿಮೆ ಆದರೆ, ಅದಕ್ಕೆ 19 ಡಿಗ್ರಿಗಿಂತ ಕಡಿಮೆ ಆದರೆ, ಇದು ನಾವು 19 ಡಿಗ್ರಿ ಅಂತ ಕರಿತೀವಿ, ಇದು 19ಕ್ಕಿಂತ ಕಡಿಮೆ ಹೋಗಿ ನೆಕ್ಸ್ಟ್ ಡೇ ಅಂದರೆ ಮುಂದಿನ ದಿವಸ ವಾತಾವರಣದಲ್ಲಿ ಏನಾದರೂ ಮೋಡ ಮುಸುಕಿದ ವಾತಾವರಣವಿದ್ದು ತುಂತುರ ಮಳೆ ಬಂದರೆ 1-2 ದಿವಸದಲ್ಲಿ ಬೆಂಕಿ ರೋಗ ಸಾಮಾನ್ಯವಾಗಿ ಬರುತ್ತೆ ಅಂತ ರೈತರು ತಲೆಗಿಟ್ಕೋಬೇಕು. ಅಂದ್ರೆ ಇದು ಚಳಿಗಾಲದ ಪ್ರಮಾಣದಲ್ಲಿ ಜಾಸ್ತಿ ಬರೋದು ಸಾಮಾನ್ಯ. ಹಾಗಾಗಿ ರಾತ್ರಿ ಉಷ್ಣಾಂಶ ಮತ್ತು ವಾತಾವರಣದಲ್ಲಿರ್ತಕ್ಕಂಥ ಒಂದು ಆಂದ್ರತೆ ಅಥವಾ ಮಳೆಯಿಂದ ಕೂಡಿರತಕ್ಕಂಥ ವಾತಾವರಣ, ಅಂದರೆ ಮೋಡ ಮುಸುಕಿದ ವಾತಾವರಣ, ಡ್ರಿಜ್ಲಿಂಗ್ ರೇನ್ ಇತ್ತಪ್ಪ. ಸಾಮಾನ್ಯವಾಗಿ ಇಂಥ ವಾತಾವರಣ ನಾವು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತಿಂಗಳಲ್ಲಿ ಕೆಲವೊಂದು ಸಲ ನಾವು ನೋಡ್ತಾ ಹಚ್ಚಿರ್ತಾರೆ. ಈಗ ಡಿಪ್ರೆಷನ್ ಎಫೆಕ್ಟ್ ಆಗಿ ಆ ಸಮಯದಲ್ಲಿ ವೈಪರೀತ್ಯವಾಗಿ ನಾವು ಸಾಮಾನ್ಯವಾಗಿ ತೆನೆಯ ಮಾಗುವ ಸಮಯದಲ್ಲಿ ನಾವು ಈ ವಾತಾವರಣವನ್ನು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ, ಗಮನಿಸಬೇಕು. ಈ ವಾತಾವರಣ ಇದ್ರೆ ಡೆಫಿನೆಟ್ಲಿ ಆಗಿ ಬೆಂಕಿ ರೋಗ ತೀವ್ರತೆ ವಿತಿನ್ 1 ಅಥವಾ 2 ದಿವಸಗಳಲ್ಲೇ ಹೆಚ್ಚಾಗುತ್ತೆ. ಈ ಸಂದರ್ಭದಲ್ಲಿ ರೈತರು ಪ್ರಿಕಾಷನ್ ಆಗಿ ಅಂತ ವಾತಾವರಣ ಇದ್ರೆ ಇಮಿಡಿಯೇಟ್ ಆಗಿ ರೈತರು ಸಿಂಪಡಣೆಯನ್ನ, ರೋಗ ಇರ್ಲಿಕ್ಕೂ ಸಹ ಸಿಂಪಡಣೆಯನ್ನ ತೆಗೆದುಕೊಳ್ಳೋದು ಬಹಳ ಸೂಕ್ತ. ಹಾಗಾಗಿ ರೈತರು ಇದ್ರ ಬಗ್ಗೆ ಹೆಚ್ಚು ಗಮನಿಸಬೇಕು. ವಾತಾವರಣದಲ್ಲಿ ಹೌದು, ಈ ವಾತಾವರಣ ಏನಾದ್ರು ಇದು 19ಕ್ಕಿಂತ ಡಿಗ್ರಿ ಮೇಲೆ ಇತ್ತಪ್ಪ ಅಂದ್ರೆ ರೋಗದ ತೀವ್ರತೆ ಕಮ್ಮಿ. ಅದಕ್ಕೆ ನಾವು ನಿಟೋ ಟೆಂಪರೇಚರ್ ಅಂತ ನಾವು ಒಂದು ತಾಂತ್ರಿಕವಾಗಿ ಹೇಳ್ತೀವಿ. ಆ ಟೆಂಪರೇಚರ್ ಇದ್ರೆ ಮಾತ್ರ ಬೆಂಕಿ ರೋಗ. ಆಮೇಲೆ ಎಷ್ಟೋ ಸಲ ನಾವು ರೇಡಿಯೋ ಮುಖಾಂತರ ರೈತರಿಗೆ ಮುನ್ನೆಚ್ಚರಿಕೆಯನ್ನು ಕೊಡ್ತೀವಿ. ಅದು ಯಾವ ಬೇಸಿಸ್ ಮೇಲೆ ಅಂತಂದ್ರೆ ಈ ಒಂದು ವಾತಾವರಣದ ಈ ಒಂದು ಅಂಶದ ಮೇಲೆ, ಒಂದು ರಾತ್ರಿ ಉಷ್ಣಾಂಶ ಮತ್ತು ನೆಕ್ಸ್ಟ್ ಒಂದು ಮೋಡ ಕವಿದ ವಾತಾವರಣ, ಆಂದ್ರತೆ, ಆಮೇಲೆ ಟೆಂಪರೇಚರ್, ಇವೆಲ್ಲವೂ ಫ್ಯಾಕ್ಟರ್ ನೋಡ್ಕೊಂಡು ನಾವು ರೈತರಿಗೆ ಮುನ್ನೆಚ್ಚರಿಕೆಯನ್ನು ನಾವು ಕೊಡ್ತಾ ಇರ್ತೀವಿ. ವಿಶ್ವವಿದ್ಯಾಲಯದಿಂದ ಈ ಬೇಸಸ್ ಮೇಲೆ ಕೊಡ್ತಾ ಇದ್ವಿ. ಹಾಗೆ ರೈತರು ಇದ್ರ ಬಗ್ಗೆ ತಿಳ್ಕೊಂಡು ತಾವೇ ಒಂದು ಎಚ್ಚರಿಕೆ ವಹಿಸುವುದರಿಂದ ಬೆಂಕಿ ರೋಗವನ್ನು ಒಂದು ಕಡಿಮೆ ಖರ್ಚಿನಲ್ಲಿ ಮಾಡಬಹುದು. ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ತಳಿಗಳು ಸಹ ರೋಗ ನಿರೋಧಕ ತಳಿಗಳಿವೆ. ಬಟ್ ಏನು ಪಾಪ್ಯುಲರ್ ತಳಿ ಏನಿದೆ ಅಷ್ಟು ರೋಗಕ್ಕೆ ತುತ್ತಾಗ್ತಾ ಇರ್ತದೆ. ಹಾಗಾಗಿ ರೋಗ ನಿರೋಧಕ ತಳಿಗಳನ್ನು ಸಹ ಆಗಾಗ್ಗೆ ಕಾಲಕ್ಕೆ ರೈತರು ತಿಳ್ಕೊಂಡು ಅವುಗಳನ್ನು ಬಳಸೋದು ಬಹಳ ಸೂಕ್ತ. ಈಗ ತೆನೆ ಬರುವಂಥದ್ದು ತಾವು ನೆಕ್ ಬ್ಲಾಸ್ಟ್ ಅಂತ ಹೇಳಿ, ಕುತ್ತಿಗೆ ಈ ಸಮಯದಲ್ಲಿ ಬೆಂಕಿ ರೋಗ ಬರುವಂಥದ್ದು, ಆ ಒಂದು ಲಕ್ಷಣಗಳು ಹೇಗಿರ್ತವೆ? ಇಲ್ಲಿಯೂ ಸಹ ಈ ಕುತ್ತಿಗೆ ರೋಗದಂತಂದ್ರೆ ಏನು, ತೆನೆ ಒಂದು ಡೇಟ್ ಇರುತ್ತೆ, ಎಲ್ಲಿ ಆ ಪ್ಯಾನಿಕಲ್ ಎಮರ್ಜೆನ್ಸ್ ನಾವು ಕರಿತೀವಿ. ಆ ಪ್ಯಾನಿಕಲ್ ಎಲ್ಲಿ ಉತ್ಪನ್ನವಾಗಿರುತ್ತೆ, ಎಮರ್ಜ್ ಆಗಿರುತ್ತೆ, ಆ ಒಂದು ಜಾಯಿಂಟ್ನಲ್ಲಿ ಫಸ್ಟ್ ಕಂದು ಬಣ್ಣದ ಮಚ್ಚೆ ಕಾಣುತ್ತೆ, ಇಮಿಡಿಯೇಟ್ ಆಗಿ ಕಂಡು ಬರ್ತದೆ. ಆ ಮಚ್ಚೆ ಕಂಡು ಬಂದ 1 ಅಥವಾ 2 ದಿವಸದಲ್ಲಿ ತೆನೆಯನ್ನು ಬಿಡಿಸ್ಬಿಡ್ತದೆ, ಅದು ಬಿದ್ದು ಹೋಗ್ಬಿಡ್ತದೆ. ಆ ಒಂದು ತೂಕವನ್ನ ತಡೆದೆ ಅದೇನಾಗುತ್ತೆ, ಬಿದ್ದು ಹೋಗುತ್ತೆ. ಒಂದ್ ವೇಳೆ ಪಾರ್ಷಿಯಲಿ ಇನ್ಫೆಕ್ಷನ್ ಆಯಿತು, ಅವಾಗ ಏನಾಗುತ್ತೆ, ತೆನೆ ಹಾಗೇ ಇರುತ್ತೆ, ಬಟ್ ಕಾಳುಗಳು ಕಟ್ಟೋದು ಕಡಿಮೆ ತಾಲಾಗುತ್ತೆ. 1-5 ಡಿಪೆಂಡ್ಸ್ ಅಪಾನ್ ಆ ಒಂದು ರೋಗದ ತೀವ್ರತೆ ಮೇಲೆ ತೆನೆ ತಾಳಾಗೋದನ್ನು ನಾವು ನೋಡ್ತೀವಿ. ಇದನ್ನ ರೈತ ಬಾಂಧವರು ತಾವು ಹೇಳಿದ ಹಾಗೆ ಸಮಗ್ರ ಪ್ರಮಾಣದಲ್ಲಿ ರೋಗದ ನಿರ್ವಹಣೆಯನ್ನು ಮಾಡಿದ್ರೆ ಉತ್ತಮ ಅಂತ ಹೇಳ್ತಾರೆ. ಬೀಜದ ಆಯ್ಕೆಯಿಂದ ಹಿಡ್ಕೊಂಡು ಇಲ್ಲಿ ಜಿಂಕ್ ಅನ್ನ ಕೊಡೋದ್ರಿಂದ ಹಿಡ್ಕೊಂಡು ವಾತಾವರಣ ಆಗಿರಬಹುದು, ಜೊತೆಗೆ ಬೇರೆ ಬೇರೆ ಕಾರಣಗಳಿಂದಾಗಿ ಕೂಡ ಇದನ್ನು ಮಾಡಬಹುದು.
ಈಗ ತಾವು ಇನ್ನೊಂದು ಹೇಳಿದ್ರಿ, ರೈತ ಬಾಂಧವರು ಗಮನಿಸ್ತಾರೆ ಇದನ್ನ. ಈ ಹಂತದಲ್ಲಿ ರೈತ ಬಾಂಧವರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ವಾತಾವರಣ ಹೇಗಿದೆ, ಅದರ ಒಂದು ಪ್ರಾರಂಭಿಕ ಹಂತವನ್ನ ರೈತ ಬಾಂಧವರು ಸರಿಯಾಗಿ ಗಮನಿಸಬೇಕು ಹೊಲದಲ್ಲಿ. ಆದ್ರೆ ಈ ಒಂದು ಮಾಡ್ಲಿಲ್ಲಪ್ಪ ಅಂತಂದ್ರೆ ತೀವ್ರತೆ ಹೆಚ್ಚಾಗ್ತದೆ, ಇಳುವರಿ ಪ್ರಮಾಣ ಕಡಿಮೆ ಆಗ್ತದೆ, ಮತ್ತೆ ಸಿಂಪರಣೆಯ ವಿಧಾನಗಳು ಕೂಡ ಸಂಖ್ಯೆಯು ಕೂಡ ಏರುಪೇರು ಆಗ್ತದೆ. ಒಳ್ಳೆದು ಸರ್. ಜೊತೆಗೆ ಈಗ ಕಂದು ಚುಕ್ಕೆ ರೋಗ ಅಂತ ಹೇಳಿದ್ರಿ, ಸೀತ್ ಬ್ಲೈಟ್ ಅಂತ, ಇದು ಹೇಗಿರ್ತದೆ? ಈಗ ಭತ್ತದಲ್ಲಿ ಬೆಂಕಿ ರೋಗದ ನಂತರ ಇನ್ನೊಂದು ಪ್ರಮುಖ ಒಂದು ಶಿಲೀಂಧ್ರ ರೋಗ ಅಂದ್ರೆ ಶೀತ್ ಬ್ಲೈಟ್ ಅಂತ. ಇದನ್ನು ಕೂಡ ಶಿಲೀಂಧ್ರ. ಇದನ್ನು ಕೂಡ ಶಿಲೀಂಧ್ರನೇ. ಇದು ಕಂದು ಮಚ್ಚೆ ರೋಗ ಅಂತ ಕರಿತೀವಿ, ಅಂಗಮಾರಿ ಮಚ್ಚೆ ರೋಗ, ಶೀತ್ ಬ್ಲೈಟ್ ಅಂತ ನಾವು ಕರಿತೀವಿ. ಅಂದ್ರೆ ಈ ರೋಗದ ಒಂದು ಶಿಲೀಂಧ್ರ ಸಾಮಾನ್ಯವಾಗಿ ಭೂಮಿಯಲ್ಲಿದ್ದು ಏನು ಭತ್ತದ ಗದ್ದೆಯಲ್ಲಿ ಏನು ನೀರು ನಿಲ್ಲಿಸಿರ್ತೀವಿ, ನೀರಿನ ಮಟ್ಟದ ಮೇಲೆ ನೀರು ನಿಲ್ಲಿಸಿದಂಥ ಮೇಲ್ಭಾಗದಲ್ಲಿ ಪ್ರಾರಂಭದ ಚಿಹ್ನೆಯನ್ನು ನಾವು ನೋಡ್ತೀವಿ. ಇದು ಶೀತ್ ಬ್ಲೈಟ್. ಆ ಶೀತ್ ಏನಿರ್ತದೆ, ನೀರೇನು ನಿಂತಿರ್ತದೆ 2 ಅಡಿ ನೀರು ನಿಂತಿರ್ತದೆ, ಅದ್ರ ಮೇಲಿನ ಭಾಗದಲ್ಲಿ ಈ ಶಿಲೀಂಧ್ರ ಕೆಲವೊಂದು ಪ್ರದೇಶಗಳು, ಇದು ಭೂಮಿಯಿಂದ ಬರ್ತಕ್ಕಂಥ ಶಿಲೀಂಧ್ರದಿಂದ ಎಲ್ಲೆಲ್ಲಿ ಆದ್ರದ್ದು ರೋಗಾಣುವಿನ ಪ್ರಮಾಣ ಇರುತ್ತೆ ಅಲ್ಲಿ ನಾವು ಚಿಹ್ನೆಯನ್ನು ನೋಡ್ತೀವಿ. ಅಂದರೆ ಈ ನೀರು ನಿಲ್ಲಿಸಿದ ಮೇಲೆ ಆ ಶೀತ್ ಭಾಗ ಕಂದು ಬಣ್ಣಕ್ಕೆ ತಿರುಗುತ್ತೆ, ಕಪ್ಪು ಆಗುತ್ತೆ. ಆಮೇಲೆ ಅದೇನಾಗುತ್ತೆ, ಅಲ್ಲಿ ಒಣಗಿದ ಭಾಗ ಅಲ್ಲೆಲ್ಲೆಲ್ಲಿ ಅಂದರೆ ಗದ್ದೆ ದೂರ್ಲಿದ್ದ ನೋಡಿದ ತಕ್ಷಣ ಶೀತ್ ಬ್ಲೈಟ್ ಅಂತ ಗೊತ್ತಾಗುತ್ತೆ. ಅಂದರೆ ಅಲ್ಲಿ ಸಸಿಗಳು ಅಥವಾ ಮಡಿಗಳಲ್ಲಿ ಸಣ್ಣದಾಗಿರ್ತದೆ ಅಥವಾ ಕಂದು ಬಣ್ಣಕ್ಕೆ ತಿರುಗ್ತದೆ, ಒಣಗೋದನ್ನು ನೋಡ್ತೀವಿ. ಆ ಭಾಗವನ್ನು ನಾವು ಅಲ್ಲಿ ಹೋಗಿ ನೋಡಿದಾಗ, ಆ ಒಂದು ಬುಡವನ್ನು ಕಿತ್ತಿ ನೋಡಿದಾಗ ಆ ನೀರಿನ ಮೇಲ್ಭಾಗದಲ್ಲಿ ಕೊಳೆಯೋದನ್ನು ನಾವು ನೋಡ್ತೀವಿ. ಹಾಗಾಗಿ ಇದು ನಾವು ಎಂಟೈರ್ ಗದ್ದೆ ನೋಡ್ಲಿಕ್ಕೂ ಪ್ರಾರಂಭದಲ್ಲಿ ಕೆಲವೊಂದು ಭಾಗದಲ್ಲಿ ಒಂದು ನಾವು ಈ ಪ್ರಾರಂಭದ ಒಂದು ಚಿಹ್ನೆಯಾಗಿ ನಾವು ನೋಡ್ತೀವಿ. ಇದರ ನಿರ್ವಹಣೆ ಹೇಗೆ? ಇದು ಸಹ ಅಷ್ಟೇ. ಇದನ್ನೇನು ರೈತರು ನಿರ್ವಹಣೆ ಮಾಡಲಿಲ್ಲ ಅಂದರೆ ಇದು ಹೀಗೆ ಹರಡಿ ಸಂಪೂರ್ಣ ಗದ್ದೆಯನ್ನು ಸಾಯಿಸ್ತಾರೆ. ಹಾಗಾಗಿ ರೈತರು ಇದಕ್ಕೆ ಹತೋಟಿ ಮಾಡೋಕ್ಕೆ ಭಾಳ ಸಿಂಪಲ್ಲು. ರೈತರು ಈಗೇನು ಮಾರ್ಕೆಟ್ನಲ್ಲಿ ಸಿಗೋಂಥ ಒಂದು ಕಾರ್ಬನ್ ಡೈಜಿನ್ ಅನ್ನುವ ಶಿಲೀಂಧ್ರನಾಶಕ ಇರ್ಬೋದು, ಅಥವಾ ಎಕ್ಸಾಕೊನೋಜೋಲ್ ಅನ್ನೋ ಒಂದು ಶಿಲೀಂಧ್ರನಾಶಕ ಇರ್ಬೋದು, ಅಥವಾ ಈ ನೇಟಿವ್ ಏನು ಯೂಸ್ ಮಾಡ್ತಾರೆ ಅದು ಆಯಿತು. ಇವು ಎಲ್ಲವೂ ಶಿಲೀಂಧ್ರನಾಶಕಗಳು ಈ ಒಂದು ರೋಗಕ್ಕೆ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ಬಟ್ ರೈತರು ಶೀತ್ ಬ್ಲೈಟ್ ಮ್ಯಾನೇಜ್ ಮಾಡಬೇಕಾದಾಗ ಈ ಶಿಲೀಂಧ್ರನಾಶಕದಕ್ಕಿಂತ ರೈತರು ಕೆಲವೊಂದು ಪದ್ಧತಿಯನ್ನು ಅನುಸರಿಸೋದು ಭಾಳ ಮುಖ್ಯ. ಇದು ಮುಖ್ಯ ಏನಪ್ಪ ಅಂತಂದರೆ ನೀರನ್ನು ತೆಗಿಬೇಕು. ಗದ್ದೆಯಲ್ಲಿರ್ತಕ್ಕಂಥ ನೀರನ್ನು ತೆಗೆದೇ ನಾವು ಸಿಂಪರಣೆ ಮಾಡಿದರೆ ಮಾತ್ರ ರೋಗ ನಿರ್ವಹಣೆ ಬಹಳ ತೀವ್ರವಾಗಿ ಕಡಿಮೆ ಮಾಡಬಹುದು. ರೈತ ಬಾಂಧವರು ನೀರನ್ನು ಮಾಡೋದ್ರಿಂದ ಎಷ್ಟೇ ಒಳ್ಳೆ ಕೆಮಿಕಲ್, ಎಷ್ಟೇ ಕಾಸ್ಟ್ಲಿ ಕೆಮಿಕಲ್ ಶಿಲೀಂಧ್ರನಾಶಕ ಬಳಸಿದ್ರು ಸಹ ಇಲ್ಲಿ ರೋಗದ ತೀವ್ರತೆ ಕಡಿಮೆ ಆಗೋದಿಲ್ಲ. ಹಾಗಾಗಿ ರೈತರು ಅದು ಶಿಲೀಂಧ್ರ ಬಹಳ ವೀಕ್ ಶಿಲೀಂಧ್ರ, ಜಸ್ಟ್ ಒಂದು ಸಿಂಪರಣೆಯಿಂದನೇ ನಾವು ಹತೋಟಿ ಮಾಡ್ಬೋದು. ಬಟ್ ಪದ್ಧತಿ ಏನೈತಲ್ಲ ಭಾಳ ಮುಖ್ಯ. ಇಲ್ಲಿ ಏನು ಪದ್ಧತಿ ಅಪ್ಪ ಅಂದ್ರೆ ಫಸ್ಟ್ ಒಂದು ಇದೇನಪ್ಪ ಅಂದ್ರೆ ನೀರನ್ನು ತೆಗೆಯೋದು ಒಂದು. ಎರಡನೇದೇನಪ್ಪ ಅಂತಂದರೆ ಇಲ್ಲಿ ಸಿಂಪರಣೆಯನ್ನು ಸ್ವಲ್ಪ ರೈತರು ಈ ಬೆಂಕಿ ರೋಗದ ಹಾಗೆ ಮಾಡಬಾರ್ದು. ಇಲ್ಲಿ ಬೆಂಕಿ ರೋಗದಲ್ಲಿ ಸಾಮಾನ್ಯವಾಗಿ ನಾವು ನಾಜಲನ್ನು ಮೇಲೆ ಇಟ್ಕೊಂಡು ಸಿಂಪರಣೆ ಮಾಡ್ತೀವಿ. ಹೌದು, ಯಾಕಂದ್ರೆ ಬೆಂಕಿ ರೋಗ ಸಾಮಾನ್ಯವಾಗಿ ಎಲೆಯ ಮೇಲೆ ಇರುತ್ತೆ. ಹಾಗಾಗಿ ರೋಗ ಶಿಲೀಂಧ್ರನಾಶಕ ಅಲ್ಲೇ ಬೀಳುತ್ತೆ, ಹಾಗಾಗಿ ಕಂಟ್ರೋಲ್ ಬರುತ್ತೆ. ಬಟ್ ಇಲ್ಲಿ ಶೀತ್ ಬ್ಲೈಟ್ ಏನಾಗುತ್ತೆ ಅಂದ್ರೆ ಕೆಳಭಾಗದಲ್ಲಿ ಶೀತಿನ ಭಾಗದಲ್ಲಿ ಇರುವುದರಿಂದ ನಾವು ಯಾವುದೇ ಸಿಂಪರಣೆ ಮಾಡಿದ್ರು ಆ ಭಾಗಕ್ಕೆ ಅದು ತಾಗಬೇಕು, ಅದು ಬೀಳಬೇಕು. ಹಾಗಾಗಿ ನಾವೇನಪ್ಪ ಅಂದ್ರೆ ನಾಜಲನ್ನು ಡೌನ್ ಕೆಳಗಡೆ ಮಾಡಿ ನೀರನ್ನು ಸಂಪೂರ್ಣ ತೆಗೆದು ನಾಜಲನ್ನು ಡೌನ್ ಮಾಡಿ ಆ ಒಂದು ಭಾಗಕ್ಕೆ ಅದು ಸಿಂಪರಣೆ ದ್ರಾವಣ ಬೀಳಬೇಕು. ಆ ಥರ ಸಿಂಪರಣೆ ಮಾಡಿದರೆ ಇಮಿಡಿಯೇಟ್ ಆಗಿ ಈ ಶೀತ್ ಬ್ಲೈಟ್ ಭಾಳ ಈಸಿಯಾಗಿ ಹತೋಟಿ ಮಾಡಬಹುದು. ರೈತರು ಇದ್ರ ಬಗ್ಗೆ ಏನು ವಿಚಾರಣೆ ಮಾಡೋಂಥದ್ದಲ್ಲ. ಯಾಕಂದ್ರೆ ಇದ್ರ ಬಗ್ಗೆ ಏನು ವರಿ ಮಾಡುವಂತ ಏನು ಸಿಂಪಲ್ ಏನಪ್ಪ, ಎರಡೇ ಕೆಲಸ ಮಾಡಬೇಕು ರೈತರು. ಒಂದು ಕೆಲಸ ಏನಪ್ಪ ಅಂದ್ರೆ ಗದ್ದೆಯ ಸಂಪೂರ್ಣ ನೀರನ್ನು ತೆಗಿಬೇಕು, ಆಮೇಲೆ ಸಿಂಪರಣೆ ಮಾಡಬೇಕು. 1 ರಿಂದ 2 ದಿವಸ ಗದ್ದೆ ನೀರು ಬಿಡಬಾರ್ದು. ನಂತರ ನೀವು ಬಿಡಿ, ಏನೂ ತೊಂದರೆ ಆಗಲ್ಲ. ಹಾಗಾಗಿ ರೈತರು ಏನು ಮತ್ತೆ ನಾನು ಪದೇ ಈ ಶೀತ್ ಬ್ಲೈಟ್ ಅಥವಾ ಮಚ್ಚೆ ರೋಗ ನಿರ್ವಹಣೆ ಬಗ್ಗೆ ನಾನು ಹೇಳೋದಾದ್ರೆ ರೈತರು ನಾಜಲನ್ನು ಡೌನ್ ಮಾಡಿ ಸಿಂಪರಣೆ ಮಾಡಿ ಮತ್ತೆ ನೀರನ್ನ ಮಡಿಗೆ ಎಷ್ಟು ದಿವಸ 24 ಗಂಟೆ ಅಥವಾ 48 ಗಂಟೆ ನಂತರ ನೀವು ಸಿಂಪರಣೆ ಮಾಡಿದ ನಂತರ ಮಿನಿಮಮ್ 24 ಗಂಟೆ, ಮ್ಯಾಕ್ಸಿಮಮ್ 48. ಏನಾದರೂ ಏನು ಭತ್ತಕ್ಕೆ ಏನಾಗಲ್ಲ, ಇನ್ನೂ ಹೆಚ್ಚು ರೋಗದ ತೀವ್ರತೆ ಕಡಿಮೆ ಆಗುತ್ತೆ. 48 ತಾಸು ಏನಾದರೂ ತೆಗೆದುಬಿಟ್ರೆ ನಂತರ ನೀವು ಸಾಮಾನ್ಯವಾಗಿ ಮತ್ತೆ ಆಮೇಲೆ ಆಸ್ ಯೂಶುವಲ್ ನೀವು ಯಾವ ಥರ ನಿಲ್ಲಿಸ್ರೆ ಆ ಥರ ನಿಲ್ಲಿಸೋದ್ರದ್ದೇನು. ಈ ಥರ ಮಾಡೋದ್ರಿಂದ ಶೀತ್ ಬ್ಲೈಟ್ ಭಾಳ ಒಂದು ಈಜಿ ಹತೋಟ ಮಾಡ್ತಕ್ಕಂಥ ರೋಗ. ಅದ್ರ ಬಗ್ಗೆ ರೈತರು ಏನು ಬಹಳ ತಲೆ ಕೆಡಿಸೋದ್ಬೇಕಾಗಿಲ್ಲ. ಒಂದು ಪ್ರತಿ ವಾರ ಪ್ರತಿ ದಿವಸ ಗಮನಿಸಬೇಕು. ಎಲ್ಲಿ ಆಗಲೇ ಗೊತ್ತಾಗುತ್ತೆ ಅದು. ಶೀತ್ ಬ್ಲೈಟ್ ಬಂದ ತಕ್ಷಣ ಅಲ್ಲಿ ಬೆಳೆ ಕುಂಠಿತ ಇರ್ತದೆ, ಸಾಯೋದನ್ನು ನೋಡ್ತೀವಿ, ಹಳದಿ ಆಗೋದನ್ನು ನೋಡ್ತೀವಿ. ಅಲ್ಲಿ ಹೋಗಿ ಸ್ವಲ್ಪ ಅಬ್ಸರ್ವ್ ಮಾಡಿದಾಗ ಶೀತ್ ಬ್ಲೈಟ್ ಅಂತ ಗೊತ್ತಾದ ತಕ್ಷಣ ಇಮಿಡಿಯೇಟ್ ಆಗಿ ನೀರನ್ನು ತೆಗೆದು ಸಿಂಪಡಣೆ ಮಾಡೋದ್ರಿಂದ ಈ ರೋಗವನ್ನು ಬಹಳ
ಕಡಿಮೆ ಖರ್ಚಿನಲ್ಲಿ ಹತೋಟಿ ಮಾಡಬಹುದು. ಇನ್ನೊಂದು ಕಾಡಿಗೆ ರೋಗ ಹೇಳಿದ್ರಿ, ಇದು ಹೇಗಿರ್ತದೆ, ಯಾವ ಹಂತಕ್ಕೆ ಬರ್ತದೆ, ಲಕ್ಷಣಗಳು ಹೇಗಿರ್ತವೆ? ಇತ್ತೀಚಿನ ವರ್ಷಗಳಲ್ಲಿ ಈ ಹಸಿರು ಕಾಡಿಗೆ ರೋಗ ಅಥವಾ ಸುಳ್ಳು ಕಾಡಿಗೆ ರೋಗ ಅಥವಾ ಭತ್ತದ ಕಾಡಿಗೆ ರೋಗ ಅಂತೇಳಿ ನಾವು ನೋಡ್ತಾ ಇದ್ವಿ. ಇದು ಸಾಮಾನ್ಯವಾಗಿ ರೈತರಲ್ಲಿ ಒಂದು ನಂಬಿಕೆ ಏನಪ್ಪ ಅಂತಂದರೆ, ಯಾವ ವರ್ಷ ಮಳೆ ಬೆಳೆ ಚೆನ್ನಾಗಿರುತ್ತೆ ಆ ವರ್ಷ ಈ ರೋಗ ಜಾಸ್ತಿ ಅನ್ನೋದು ಒಂದು ರೈತರ ಒಂದು ಅಭಿಪ್ರಾಯ. ಇದನ್ನ ಲಕ್ಷ್ಮೀ ರೋಗ ಅಂತನೂ ಕರೀತಾರೆ. ಅಂದ್ರೆ ಆ ಕಾಡಿಗೆ ರೋಗ ಬಂದಂತ ವರ್ಷ ರೈತರಿಗೆ ಏನು ಮನವರಿಕೆಪ್ಪ ಅಂದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ, ಅವರು ಅನ್ಕೊಂಡ ಒಂದು ಇದೇನೈತಲ್ಲ ಕರೆಕ್ಟ್ ಇದೆ. ಯಾಕೆ ಆ ವೈಜ್ಞಾನಿಕ ಹಿನ್ನೆಲೆ ಇದೆ ಅದಕ್ಕೆ. ಇದೇನಪ್ಪ ಅಂತಂದ್ರೆ ಈ ಶಿಲೀಂಧ್ರಕ್ಕೆ, ಮುಖ್ಯವಾಗಿ ಶಿಲೀಂಧ್ರಕ್ಕೆ ವಾತಾವರಣ ಚೆನ್ನಾಗಿದ್ರೆ ಮಾತ್ರ ರೋಗ ಬರುತ್ತೆ. ಎಂಥ ವಾತಾವರಣ ಯಾಕಂದ್ರೆ ಬೆಳೆಗೆ ಯಾವ ಥರ ಪೂರಕವಾಗಿರೋ ವಾತಾವರಣ ಇದೆಯಲ್ಲ ಆ ವಾತಾವರಣ, ಅಂದರೆ ಸರಿಯಾದ ಸಮಯಕ್ಕೆ ಮಳೆ ಆಗ್ತಾ ಇರೋದು, ಆಮೇಲೆ ವಾತಾವರಣದಲ್ಲಿ ಒಂದು ನಾರ್ಮಲ್ ಟೆಂಪ್ರೇಚರು, ನಾರ್ಮಲ್ ಹ್ಯುಮಿಡಿಟಿ ಇದನ್ನಿದ್ರೆ ಆ ವರ್ಷ ಬೆಳೆನೂ ಚೆನ್ನಾಗಿ ಬರ್ತದೆ, ರೈತರು ಹೆಚ್ಚು ಬಂಪರ್ ಬೆಳೆ ಅಂತ ಆ ಅಂದ ಸಂದರ್ಭದಲ್ಲೇ ಈ ರೋಗದ ತೀವ್ರತೆ ಜಾಸ್ತಿ ಕಾಡಿಗೆ ರೋಗ. ಆಮೇಲೆ ಈ ರೋಗವನ್ನು ಗುರುತಿಸಬೇಕಾದ್ರೆ ತೆನೆ ಒಡೆದ ನಂತರ ನಾವು ನೋಡ್ತೀವಿ. ಅಂದ್ರೆ ಪ್ರಾರಂಭದ ಯಾವುದೇ ಹಂತದಲ್ಲೂ ಸಹ ಗೊತ್ತಾಗೋದಿಲ್ಲ. ತೆನೆ ಬುಟ್ಟಾಗ, ತೆನೆ ಯಾವಾಗ ಭತ್ತ ಬುಟ್ಟಿರ್ತದೆ ಆ ಸಮಯದಲ್ಲಿ ನಾವೇನಾಗುತ್ತೆ, ತೆನೆಯ ಕಾಳಿನ ಬದಲು ಇಲ್ಲಿ ಒಂಥರ ಹಸಿರು, ಫಸ್ಟ್ ಹಳದಿ ಇರ್ತದೆ, ಹಳದಿ ಅಥವಾ ಹಸಿರು ಬಣ್ಣದ ಪುಡಿ ಆಕಾರದ ಗಂಟುಗಳನ್ನ ನಾವು ಅಲ್ಲಲ್ಲಿ ನೋಡ್ತಾ ಇರ್ತೀವಿ. ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ, ಪ್ರಾರಂಭದಲ್ಲಿ ಬಹಳ ಕಡಿಮೆ ಪ್ರಮಾಣದಲ್ಲಿ ಪ್ರಾರಂಭಿಕ ಲಕ್ಷಣ. ಇದು ಹಾಗೆ ಬಿಟ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ ಮತ್ತೆ ಬೇರೆ ತೆನೆಗಳು, ಇನ್ನ ಕೊನೆಯ ಹಂತದ ಬರ್ತಕ್ಕಂಥ ಬೇರೆ ತೆನೆಗಳಿಗೆ ಸಹ ರೋಗವನ್ನ ಹರಡಿಸ್ತದೆ. ಅದರಲ್ಲಿ ಏನಾಗುತ್ತೆ ಅಂದ್ರೆ ಆ ಒಂದು ಹಳದಿ ಪುಡಿಯಲ್ಲಿ ಸಹಸ್ರ ಸಂಖ್ಯೆಯ ಶಿಲೀಂಧ್ರದ ಕಣಗಳಿರ್ತದೆ. ಆ ಕಣಗಳು ಗಾಳಿ ಮುಖಾಂತರ ಸ್ಪ್ರೆಡ್ ಆಗಿ ಬೇರೆ ತೆನೆಗಳ ಮೇಲೆ ಬಿದ್ದು ಅದು ರೋಗಕ್ಕೆ ತುತ್ತಾಗುತ್ತೆ. ಅಥವಾ ಈ ವರ್ಷ ಆಗ್ಲಿಲ್ಲಂದ್ರೂ ಮುಂದಿನ ವರ್ಷಕ್ಕೆ ಅವು ಹಾಗೆ ಭೂಮಿಯಲ್ಲೇ ಉಳಿದು ಅಥವಾ ಬೀಜದ ಮುಖಾಂತರ ಅದು ಹರಡಿ ಮುಂದಿನ ವರ್ಷ ಅದನ್ನು ಕೂಡ ಮುಂದುವರಿಬಹುದು, ಜಾಸ್ತಿ ಪ್ರಮಾಣದಲ್ಲಿ ಬೆಳಿಬಹುದು. ಹಾಗಾಗಿ ಈ ರೋಗ ಇಲ್ಲಿ ಈ ರೋಗ ಹತೋಟಿ ಮಾಡಬೇಕಾದ್ರೆ ಬಹಳ ಸಿಂಪಲ್ ಹತೋಟಿ ಏನಪ್ಪ ಅಂದ್ರೆ ರೈತರು ಬೀಜೋಪಚಾರ ಮಾಡಬೇಕು. ಯಾಕಂದ್ರೆ ಈ ಹಸಿರು ಬಣ್ಣದ ಕಾಡಿಗೆ ಶಿಲೀಂಧ್ರದ ಕಣಗಳು ಬೀಜಕ್ಕೆ ತಾಗಿರ್ತವೆ, ಬೀಜದ ಮುಖಾಂತರ ಸಾಮಾನ್ಯ ಪ್ರಸಾರ ಹೊಂದುತ್ತೆ. ಅದು ಕಾರ್ಬನ್ ಡೈಆಕ್ಸೈಡ್ ಸೇಮ್ ಔಷಧಿ, ಸೇಮ್ ಶಿಲೀಂಧ್ರ ನಾಶಕವನ್ನು ಸಿಂಪಡಣೆ ಬೀಜೋಪಚಾರ ಮಾಡುವುದರಿಂದ ನಾವು ರೋಗವನ್ನು ಕಡಿಮೆ ಮಾಡಬಹುದು. ಕೊನೆಗೆ ಇಲ್ಲಿ ಬ್ಯಾಕ್ಟೀರಿಯಾ ದುಂಡಾಣು ರೋಗ ಅಂತ ಹೇಳಿದ್ರಿ ಭತ್ತಕ್ಕೆ, ಅದು ಹೇಗೆ? ಈಗ ಇವುಷ್ಟು ಶಿಲೀಂಧ್ರ ರೋಗಗಳಾದರೆ ನಮ್ಮ ಭಾಗದಲ್ಲಿ ಅಂದರೆ ನಮ್ಮ ಒಂದು ಕಮಾಂಡ್ ಏರಿಯಾದಲ್ಲಿ ಇನ್ನೊಂದು ಭತ್ತದಲ್ಲಿ ಈ ದಂಡಾಣು ರೋಗ, ಬ್ಯಾಕ್ಟೀರಿಯಾ ರೋಗ ಅಂತಂದರೆ ಬ್ಯಾಕ್ಟೀರಿಯಲ್ ಬ್ಲೈಟ್ ಸಹ ಸಾಮಾನ್ಯವಾಗಿ ನೋಡ್ತೀವಿ. ಇದು ನಾವು ಕಂಪೇರ್ ಮಾಡಿದಾಗ ಈ ಬೆಂಕಿ ರೋಗ ಮತ್ತು ಬೇರೆ ಶಿಲೀಂಧ್ರ ರೋಗ ಕಂಪೇರ್ ಮಾಡಿದಾಗ ಇದು ಬೇಸಿಗೆ ಭತ್ತಕ್ಕೆ ಜಾಸ್ತಿ. ಬೇಸಿಗೆ ಭತ್ತ ಯಾವಾಗ ಉಷ್ಣಾಂಶ ವಾತಾವರಣದಲ್ಲಿ ಜಾಸ್ತಿ ಉಷ್ಣಾಂಶ ಇರುತ್ತೆ ಅಂಥ ಒಂದು ಸಮಯದಲ್ಲಿ, ಅಂಥ ಒಂದು ಪ್ರದೇಶದಲ್ಲಿ ನಾವು ಬ್ಯಾಕ್ಟೀರಿಯಲ್ ಬ್ಲೈಟ್, ಭತ್ತದ ದುಂಡಾಣು ಎಲೆಮಚ್ಚೆ ರೋಗ, ಅಂಗಮಾರಿ ರೋಗ ಅಂತ ನಾವು ಕರಿತೀವಿ, ಇದು ನೋಡ್ತೀವಿ. ಸಾಮಾನ್ಯವಾಗಿ ಇದು ನರ್ಸರಲ್ಲಿ ಬರಬಹುದು, ನಾಟಿ ಮಾಡಿದ ನಂತರ ಬರುವುದು, ಬೇರೆ ವಿವಿಧ ಹಂತಗಳಲ್ಲಿ ನಾವು ನೋಡ್ಬೋದು. ಅಂದರೆ ಇದು ಸಾಮಾನ್ಯವಾಗಿ ಈ ಚಿಹ್ನೆ ಹೆಂಗಪ್ಪ ಅಂತಂದರೆ ಈ ಜಿಂಕ್ ಡಿಫಿಷಿಯನ್ಸಿ, ಜಿಂಕಿನ ಕೊರತೆ ಯಾವ ಥರ ಕಾಣುತ್ತೆ ಆ ಥರದ ಲಕ್ಷಣಗಳು ಇಲ್ಲಿ ಭಾಸವಾಗುತ್ತೆ. ಅಂದರೆ ಈ ಎಲೆಯ ತುದಿಯನ್ನು ಒಣಗೋದನ್ನು ನೋಡ್ತೀವಿ. ಟಿಪ್ಲಿದ್ದ ಅಂದರೆ ತುದಿಲಿದ್ದ ಎಲೆ ಒಣಕ್ಕೆಂತ ಬರುತ್ತೆ. ಬಟ್ ಇದು ಬ್ಯಾಕ್ಟೀರಿಯಾದ್ದೇ ಅಂತ ಹೆಂಗೆ ಕನ್ಫರ್ಮ್ ಮಾಡ್ಬೇಕಂತಂದರೆ ಆ ಒಣಗಿದಂಥ ಎಲೆಯ ಒಂದು ಮಾರ್ಜಿನ್ ನೋಡಿದಾಗ ವೇವಿ ಮಾರ್ಜಿನ್ ಅಂತ ಕರಿತೀವಿ. ನೀರಿನ ಅಲೆಗಳ ರೂಪದಲ್ಲಿ ಆ ಒಂದು ಮಚ್ಚೆಗಳು ನೋಡ್ತೀವಿ. ಆಮೇಲೆ ಇನ್ನು ಬೆಳಗ್ಗೆ ಏನಾದರೂ ನಾವು ಗದ್ದೆಗೆ ಹೋದರೆ, ಅಂದರೆ ಸಾಮಾನ್ಯವಾಗಿ ಸೂರ್ಯನ ಕಿರಣಗಳು ಬರುವ ಸಂದರ್ಭ ಅಂದರೆ 7 ಗಂಟೆ 6:30 7:30 ಸುಮಾರು ನಾವು ಗದ್ದಕ್ಕೆ ಹೋದಾಗ ಆ ಒಂದು ಹಳದಿ ಬ್ಯಾಕ್ಟೀರಿಯಾದ ಊಸನ್ನು ನಾವು ನೋಡ್ತೀವಿ. ಅದು ರಿಫ್ಲೆಕ್ಟ್ ಆಗಿ ಶೈನಿಂಗ್ ಮಿಂಚ್ತಿರ್ತದೆ. ಆಮೇಲೆ ಅದು ಹಳದಿ ಕಲರ್ ಇರುತ್ತೆ. ಹಾಗಾಗಿ ಅದನ್ನ ಸಹ ಈ ಒಂದು ಲಕ್ಷಣಗಳು ನೋಡಿ ಇಲ್ಲಿ ಬೆಂಕಿ ರೋಗದ ಪ್ರಾರಂಭ ಆಗಿದೆ ಅಂತ ರೈತರು ಗುರುತಿಸಬಹುದು. ಒಂದು ಎಲೆಗಳು ಕಂದು ಬಣ್ಣಕ್ಕೆ ತಿರುಗುವುದು, ಕಣ್ಣು ಬಂದಕ್ಕೆ ಹೆಂಗ್ ತರ ತಿರುಗುತ್ತೆ ಅಂದ್ರೆ ವೇವಿ ಮಾರ್ಜಿನ್ ಇರುತ್ತೆ, ಅಲ್ಲಿದ್ದ ಪೂರ್ತಿ ಎಲೆಗಳೆಲ್ಲ ಒಣಗೋದನ್ನು ನೋಡ್ತೀವಿ. ಅದಲ್ಲದೆ ಆ ತುದಿಯ ಮೇಲೆ, ಎಲೆಗಳ ತುದಿಯ ಮೇಲೆ ನಾವು ಬ್ಯಾಕ್ಟೀರಿಯಾ ಊಸನ್ನ, ಅದು ಸಾಮಾನ್ಯವಾಗಿ ಬೆಳಗಿನ ಜಾವ ಅಷ್ಟೇ ಮಿಂಚುತ್ತಿರ್ತದೆ. ಆಸ್ ಎ ಬಿಸಿಲು ಜಾಸ್ತಿ ಆದಂಗೆಲ್ಲ ಅದು ಒಣಗುತ್ತೆ, ಅಷ್ಟು ಗೊತ್ತಾಗಲ್ಲ. ಪ್ರಾರಂಭದಲ್ಲಿ ಸೂರ್ಯನ ಕಿರಣಗಳು ಏನು ಬರ್ತಾ ಇರ್ತವೆ ಆ ಸಮಯದಲ್ಲಿ ನೀವು ಗದ್ದೆಗೆ ಹೋದರೆ ಹಳದಿ ಊಸನ್ನು ನಾವು ನೋಡ್ತೀವಿ. ಇದರಿಂದ ಇದು ಬ್ಯಾಕ್ಟೀರಿಯಾ ರೋಗ ಅಂತೇಳಿ ಹಿಡ್ಕೊಂಡು ರೈತರು ಸಿಂಪಡಣೆಯನ್ನು ಮಾಡಬೇಕಾಗುತ್ತೆ. ಇಲ್ಲಿ ಈ ಒಂದು ರೋಗಕ್ಕೆ ಬಹಳ ಒಂದೇ ನಾವು ಒಂದು ರೋಗನಾಶಕ, ಬ್ಯಾಕ್ಟೀರಿಯಾ ನಾಶಕ ಜೊತೆಗೆ COC, ಅಗ್ರಿಮೈಸಿನ್, ಸ್ಟೆಪ್ಟೋಸೈಕ್ಲಿನ್ ಅಂತ ಒಂದು ದಂಡಾಣು ನಾಶಕ ಇದೆ.
ಅದು ಮಾರ್ಕೆಟ್ನಲ್ಲಿ ಸೈಕ್ಲಿನ್ ಅಂತ ಸಿಗುತ್ತೆ, ಅಗ್ರಿಮೈಸಿನ್ ಅಂತ ಸಿಗುತ್ತೆ, ಬೇರೆ ಬೇರೆ 6 ಗ್ರಾಮಿನ ಒಂದು ಪೌಚ್ ಸಿಗುತ್ತೆ. ಅಂದರೆ 6 ಗ್ರಾಮ್ ಒಂದು ಟ್ಯಾಂಕಿಗೆ ಹಾಕಿ ಸಿಂಪಡಣೆ ಮಾಡೋಷ್ಟು. ಅದ್ರ ಜೊತೆಗೆ 1 ರಿಂದ 2 ಗ್ರಾಮ್ ತಾಮ್ರದ ಆಕ್ಸಿಕ್ಲೋರೈಡ್, ಸ್ಟೆಪ್ಟೋಸೈಕ್ಲಿನ್ ಜೊತೆಗೆ ನಾವು 2 ಗ್ರಾಮ್, ಮ್ಯಾಕ್ಸಿಮಮ್ 2 ಗ್ರಾಮ್ ಅಂತ ಹೇಳ್ತೀವಿ, 2 ಗ್ರಾಮ್ ತಾಮ್ರದ ಆಕ್ಸಿಕ್ಲೋರೈಡನ್ನು ಸಹ ಮಿಕ್ಸ್ ಮಾಡಬೇಕು. ಈ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆ ಒಂದು ದುಂಡಾಣು ನಾಶಕದ ಒಂದು ಗುಣಮಟ್ಟವನ್ನು ಹೆಚ್ಚಿಸ್ತದೆ. ಹಾಗಾಗಿ ಈ 2 ಶಿಲೀಂಧ್ರನಾಶಕಗಳು, ಒಂದು ಸ್ಟೆಪ್ಟೋಸೈಕ್ಲಿನ್ ಅಥವಾ ಅಗ್ರಿಮೈಸಿನ್ 6 ಗ್ರಾಮು, ಇದು 2 ಗ್ರಾಮ್, ಅದು 6 ಗ್ರಾಮ್ 18 ಲೀಟರ್ ನೀರಿಗೆ, ಅಂದರೆ ಇದನ್ನು ಒಂದು 20 ಲೀಟರ್ ಇದ್ದರೆ ನಾವು 2 ಗ್ರಾಮ್ 40 ಗ್ರಾಮ್ ತಾಮ್ರದ ಆಕ್ಸಿಕ್ಲೋರೈಡ್ 20 ಲೀಟರ್ ಟ್ಯಾಂಕ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡುವುದರಿಂದ, ಇದು 1 ರಿಂದ 2 ಸಲ ಸಿಂಪಡಣೆ ಮಾಡುವುದರಿಂದ ಈ ಒಂದು ಬ್ಯಾಕ್ಟೀರಿಯಾ ಅಂಗಮಾರಿ ರೋಗ ಅಥವಾ ಎಲೆ ಚುಕ್ಕೆ ರೋಗವನ್ನು ನಾವು ಕಡಿಮೆ ಮಾಡಬಹುದು. ಸಾಕಷ್ಟು ಸರಳವಾದಂಥ ತಾವು ಹೇಳಿದ ಹಾಗೆ ಈ ಒಂದು ಭತ್ತದಲ್ಲಿ ಬರುವಂತಹ ರೋಗಗಳು ಮುಖ್ಯವಾಗಿ ಶಿಲೀಂಧ್ರದಿಂದ ಬರ್ತದೆ, ಕೊನೆಗೆ ಒಂದು ಬ್ಯಾಕ್ಟೀರಿಯಾದಿಂದ ಬರುವಂತಹ ರೋಗಗಳನ್ನು ಸಮಗ್ರವಾಗಿ ಕಡಿಮೆ ಖರ್ಚಿನ ರೋಗಗಳನ್ನು ನಿರ್ವಹಣೆ ಮಾಡ್ಬೋದು ಅಂತ ಒಂದು ಮಾಹಿತಿಯನ್ನೇ ಹೇಳಿದ್ರಿ. ರೈತ ಬಾಂಧವರು ಗಡಿಬಿಡಿ ಮಾಡ್ತಾರೆ, ಯಾವುದಕ್ಕೆ ಯಾವುದೋ ಹೊಡಿತಾರೆ. ಸಮಗ್ರವಾಗಿ ಪ್ರಾರಂಭಿಕ ಹಂತದಿಂದ ಇದನ್ನು ಗುರುತಿಸಿ ನಿರ್ವಹಣೆ ಮಾಡಿದ್ರಪ್ಪ ಅಂತಂದ್ರೆ ರೋಗಮುಕ್ತ ಭತ್ತವನ್ನು ನಾವು ಪಡೆಯಲಿಕ್ಕೆ ಸಾಧ್ಯ ಇದೆ. ಏನು ಹೇಳ್ತೀರಿ ಸರ್ ಕೊನೆಗೆ ನಮ್ಮ ರೈತ ಬಾಂಧವರಿಗೆ ಭತ್ತವನ್ನು ನಾಟಿ ಮಾಡಿದ್ದಾರೆ? ಕೊನೆಗೆ ಕಿವಿ ಮಾತು ಏನು ಹೇಳೋದಂತಂದ್ರೆ, ಭತ್ತದಲ್ಲಿ ಬರ್ತಕ್ಕಂಥ ಶಿಲೀಂಧ್ರ ಇರ್ಬೋದು, ಬ್ಯಾಕ್ಟೀರಿಯಾ ರೋಗ ಇರ್ಬೋದು, ಕೆಲವೊಂದು ಅನುಕ್ರಮಗಳು, ಕೆಲವೊಂದು ಕ್ರಮಗಳನ್ನು ರೈತರು ಏನಾದ್ರು ಅಳವಡಿಸಿಕೊಂಡಿದ್ರೆ ಭತ್ತದಲ್ಲಿ ಬರ್ತಕ್ಕಂಥ ರೋಗಗಳನ್ನು ಬಹಳ ಕಡಿಮೆ ಖರ್ಚಿನಲ್ಲಿ ನಿರ್ವಹಣೆ ಮಾಡೋದು. ಒಂದು ಪ್ರಥಮ ಅಂತ ಅಂತಂದರೆ ಬೀಜವನ್ನು ನಾವು ಒಂದು ಶಿಫಾರಸು ಮಾಡಿದಂಥ ಸರ್ಟಿಫೈಡ್ ಬೀಜಗಳನ್ನೇ ಉಪಯೋಗಿಸ್ಬೇಕು, ಒಂದನೇದು. ಎರಡನೇದೇನಪ್ಪ ಅಂತಂದರೆ ಬೀಜಕ್ಕೆ ಕಂಪಲ್ಸರಿಯಾಗಿ ಬೀಜೋಪಚಾರ ಮಾಡಿ ಬಿತ್ತಲೇಬೇಕು. ಅದಕ್ಕೆ ಕಾರ್ಬನ್ ಡೈಜಿನ್ ಅನ್ನೋ ಒಂದು ಶಿಲೀಂಧ್ರನಾಶಕದಿಂದ ಬೀಜೋಪಚಾರ ಮಾಡಿ ಬಿತ್ತಬೇಕಾಗುತ್ತೆ. ಇದು 2ನೇ ಪದ್ಧತಿ. ಇನ್ನು 3ನೇದೇನಪ್ಪ ಅಂತಂದರೆ ಸರಿಯಾದ ಸಮಯಕ್ಕೆ ನಾಟಿ ಮಾಡುವುದು. ಇನ್ನು 4ನೇದೇನಪ್ಪ ಅಂತಂದರೆ ಈ ರಾಸಾಯನಿಕ ಗೊಬ್ಬರ ಅದರ ರಸ್ತಿಯನ್ನು ಕರೆಕ್ಟಾಗಿ ನಾಟಿ ಸಮಯಕ್ಕೆ ಮಾಡಬೇಕು. ಇದು ರೈತರು ಸಾಮಾನ್ಯವಾಗಿ ಮಾಡ್ತಾರೆ. ಇನ್ನು ನಾಟಿ ಆದಮೇಲೆ ತಂಡೆ ಹೊಡೆಯೋ ಸಮಯದಲ್ಲಿ ಬೆಂಕಿ ರೋಗ ಇದ್ದರೆ ಗುರುತಿಸಿ ಅದಕ್ಕೆ ಶಿಫಾರಸು ಮಾಡಿರ್ತಕ್ಕಂಥ ಟ್ರೈಸೈಕ್ಲೋಸೋಲ್ ಇರ್ಬೋದು ಅಥವಾ ನೆಟಿವ್ ಅನ್ನೋ ಶಿಲೀಂಧ್ರನಾಶಕ ಇರ್ಬೋದು, 1 ರಿಂದ 2 ಸಿಂಪಡಣೆ ಮಾಡೋದ್ರಿಂದ ಬೆಂಕಿ ರೋಗ ತೋಟಿ ಮಾಡು. ಇನ್ನು ಶೀತ್ ಬ್ಲೈಟ್, ಕಂದು ಮಚ್ಚೆ ರೋಗ ಇದ್ದರೆ ಅದನ್ನು ಸಹ ನೀವು ಗುರುತಿಸಿ ಇಮಿಡಿಯೇಟ್ ಆಗಿ ನೀರನ್ನು ತೆಗೆದು ಸಿಂಪಡಣೆ ಮಾಡೋದ್ರಿಂದ, ಸಿಂಪಡಣೆ ಶೀತ್ ಬ್ಲೈಟ್ ಮಾಡಬೇಕಾದಾಗ ನಾವು ಮತ್ತೊಂದು ಸಲ ಹೇಳ್ತಾರೆ, ನಾಸಲನ್ನು ಡೌನ್ ಮಾಡಿ ಆ ಒಂದು ಭಾಗಕ್ಕೆ ಶಿಲೀಂಧ್ರನಾಶಕ ಬುಳುವಾಗಿ ಸಿಂಪಡಣೆ ಮಾಡಿದರೆ ಒಂದೇ ಸಲಕ್ಕೆ ರೋಗವನ್ನು ಇನ್ನು 3ನೇದಾಗಿ ಈ ಬ್ಯಾಕ್ಟೀರಿಯಾ ರೋಗ ಕೆಲವೊಂದು ಸಮಯದಲ್ಲಿ, ಅಂದರೆ ಬೇಸಿಗೆ ಭತ್ತದಲ್ಲಿ ಈ ರೋಗವನ್ನು ನಾವು ಸಾಮಾನ್ಯವಾಗಿ ನೋಡ್ತೀವಿ. ಅಂಥ ಸಮಯದಲ್ಲಿ ಮಚ್ಚವನ್ನು ಗುರುತಿಸಿ ಒಣಗೋದನ್ನು ಕಂಡ್ರೆ, ಎಲೆ ಒಣಗೋದನ್ನು ನೋಡಿದ ತಕ್ಷಣ ಈ ಅಗ್ರಿಮೈಸಿನ್ ಮತ್ತು ತಾಮ್ರದ ಆಕ್ಸಿಕ್ಲೋರೈಡನ್ನು ಮಿಕ್ಸ್ ಮಾಡಿ ಸಿಂಪಡಣೆ ಮಾಡೋದ್ರಿಂದ ಭತ್ತದಲ್ಲಿ ಬರ್ತಕ್ಕಂಥ ಎಲ್ಲ ರೋಗಗಳನ್ನ ನಾವು ಈಸಿಯಾಗಿ ಹತೋಟಿ ಮಾಡ್ತೀವಿ. ಅಂದರೆ ಸಾಮಾನ್ಯವಾಗಿ 1 ರಿಂದ 2 ಅಥವಾ 3 ಸಿಂಪಡಣೆಯಲ್ಲಿ, ಒಂದು ಬೀಜೋಪಚಾರ, ಇನ್ನು ತಂಡೆ ಒಡೆಯುವ ಸಮಯದಲ್ಲಿ ಮತ್ತು ಕಾಳು ಕಟ್ಟುವ ಸಮಯದಲ್ಲಿ. ಅದು ರೋಗದ ತೀವ್ರತೆಯನ್ನು ನೋಡ್ಕೊಂಡು ನಾವು 1 ರಿಂದ 2 ಸಿಂಪಡಣೆ ಮಾಡೋದ್ರಿಂದ ಕಡಿಮೆ ಖರ್ಚಿನಲ್ಲಿ ಭತ್ತದ ರೋಗವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿ ಹೆಚ್ಚು ಇಳುವರಿಯನ್ನು ರೈತ ಬಾಂಧವರು ಪಡಿಬಹುದು. ಒಳ್ಳೆಯದು ಸರ್, ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ರೈತ ಬಾಂಧವರು ಈ ಹಂಗಾಮಿನಲ್ಲಾಗಿರ್ಬೋದು ಅಥವಾ ನಮ್ಮ ಬೇಸಿಗೆ ಹಂಗಲಾಗಿರ್ಬೋದು, 3 ಹಂಗಾಮಿನಲ್ಲಿ ಈ ರೋಗಗಳು ಬರುವುದು ಸರ್ವೇ ಸಾಮಾನ್ಯ. ಆದ್ದರಿಂದ ತಾವು ಹೇಳಿದ ಒಂದು ವಿಷಯವಾಗಿ ರೈತ ಬಾಂಧವರು ಸಮಗ್ರವಾಗಿ ಪ್ರಾರಂಭಿಕ ಹಂತದಿಂದ ಬೀಜವನ್ನು ಆಯ್ಕೆ ಮಾಡೋದರಿಂದ ಹಿಡ್ಕೊಂಡು ಬದುಗಳನ್ನು ಸ್ವಚ್ಛವಾಗಿ ಹಿಡ್ಕೊಳ್ಳೋದ್ರಿಂದ ಹಿಡ್ಕೊಂಡು ಜೊತೆಗೆ ಇಲ್ಲಿ ಯೂರಿಯಾವನ್ನು ಹಿತಮಿತವಾಗಿ ಬಳಕೆ ಮಾಡೋದನ್ನು ಹಿಡ್ಕೊಂಡು ಸರಳವಾದಂಥ ಒಂದು ವಿಧಾನಗಳಿಂದ ಈ ಒಂದು ಬೆಂಕಿ ರೋಗ ಆಗಿರ್ಬೋದು, ಕಂದು ಮಚ್ಚೆ ಆಗಿರ್ಬೋದು, ಕಾಡಿಗೆ ಬ್ಯಾಕ್ಟೀರಿಯಾ ದಂಡಾಣು ಎಲೆಚುಕ್ಕೆ ರೋಗ ಆಗಿರ್ಬೋದು, ಹೀಗೆ ಎಲ್ಲ ರೋಗಗಳನ್ನು ಕಡಿಮೆ ಖರ್ಚಿನಲ್ಲಿ ಸಮಗ್ರ ಪ್ರಮಾಣದಲ್ಲಿ ನಿರ್ವಹಣೆ ಮಾಡಿದ್ದೇ ಆದರೆ ಈ ರೋಗಗಳನ್ನು ಯಶಸ್ವಿಯಾಗಿ ನಾವು ನಿರ್ವಹಣೆ ಮಾಡ್ಬೋದು. ತಾವು ಹೇಳಿದಂಥ ಎಲ್ಲ ವಿಚಾರಗಳನ್ನು ನಮ್ಮ ರೈತ ಬಾಂಧವರು ಅನುಸರಿಸ್ತಾರೆ. ಈ ಎಲ್ಲ ಕ್ರಮಗಳನ್ನು ಅನುಸರಿಸಿ ರೈತ ಬಾಂಧವರು ಹಂಗಾಮಿನಲ್ಲಿ ಒಳ್ಳೆಯ ಇಳುವರಿಯನ್ನು ಪಡ್ಕೊಳ್ಳಿ, ಖರ್ಚು ಕಡಿಮೆ ಮಾಡಲಿ, ನಿವ್ವಳ ಆದಾಯ ರೈತ ಬಾಂಧವರಿಗೆ ಭತ್ತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉಳಿಲಿ ಅಂತ ಹೇಳ್ತಾ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಸರ್ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಭತ್ತದಲ್ಲಿ ಬರುವ ಪ್ರಮುಖ ರೋಗಗಳು ಹಾಗೂ ನಿರ್ವಹಣಾ ಕ್ರಮಗಳು ಕುರಿತು ಸಸ್ಯ ರೋಗ ತಜ್ಞರಾದ ಡಾಕ್ಟರ್ ಅಮರೇಶ್ ವೈಎಸ್ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ.